ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರ್ ಥರ್ಸ್ಡೇ April 21, 2022. ಇದು ಒನ್ ಆಫ್ ದಿ ಲೆಂತಿಯೆಸ್ಟ್ ನ್ಯೂಸ್ ಪೇಪರ್. ಸಖತ್ ನ್ಯೂಸ್ ಪೇಪರ್ ದೊಡ್ಡದಿದೆ ಗುರು, ಯಾಕಂದರೆ ತುಂಬ ಇದರಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಮಾಧಾನವಾಗಿ ಇದನ್ನು ನಾವು ನೋಡ್ಕೊತ ಹೋಗೋಣ. ಈಗ ಫಸ್ಟ್ ಆ್ಯಸ್ ಯೂಶುವಲ್ ನಾನು ಹೇಳಿದಂಗೆ ನ್ಯೂಸ್ ಪೇಪರಲ್ಲಿ ಫಸ್ಟ್ ನಾವು ಓವರ್ ವ್ಯೂ ನೋಡೋಣ. ಓವರ್ ವ್ಯೂ ಅಂದರೆ ಯಾವ ಆರ್ಟಿಕಲ್ ನಮಗಿಲ್ಲಿ ಇಂಪಾರ್ಟೆಂಟು, ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇಲ್ಲ, ಯಾವ ಆರ್ಟಿಕಲ್ಲಿಗೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೋ ಅಂಥ ಆರ್ಟಿಕಲ್ಗಳನ್ನು ನಾನು ಡೀಟೇಲ್ಡ್ ಅನಾಲಿಸಿಸ್ ಮತ್ತೆ ನಾನು ಸಪ್ರೇಟಾಗಿ ಮಾಡ್ತೀನಿ. ಸೊ ಆ ಕಾರಣದಿಂದ ಈಗ ಫಸ್ಟ್ ನಾವು ಓವರ್ ವ್ಯೂ ನೋಡೋಣ. ಫಸ್ಟ್ ಶೀಟಲ್ಲಿ ನಾವು ನೋಡೋಂಗಿದ್ರೆ ಇಲ್ಲಿ ಆಬ್ವಿಯಸ್ಲಿ ಜಹಾಂಗೀರ್ ಪುರಿದು ನಮಗೆ ಗೊತ್ತಿದೆ. ಜಹಾಂಗೀರ್ ಪುರಿದು ಏನಂತಂದರೆ ಹನುಮಾನ್ ಜಯಂತಿ ಟೈಮಲ್ಲಿ ಕಮ್ಯುನಲ್ ಕ್ಲಾಶ್ ಆದ ಕಾರಣದಿಂದ ಅಲ್ಲಿ ಎವಿಕ್ಷನ್ ಮಾಡ್ತಿದ್ರು. ಎವಿಕ್ಷನ್ ಅಂದರೆ ಈಗ ಹನುಮಾನ್ ಜಯಂತಿ ಟೈಮಲ್ಲಿ ಕಮ್ಯುನಲ್ ಕ್ಲಾಶ್ ಆದ ಕಾರಣದಿಂದ ಸುತ್ತಮುತ್ತಲೂ ಇದ್ದಂಥ ಮುಸ್ಲಿಂ ಏರಿಯಾಸನ್ನು ಅದ್ರ ಮೇಲೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದೆ, ಹಾಗಾಗಿ ಅದನ್ನು ತೆರವುಗೊಳಿಸಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಇಷ್ಟು ದಿನ ಗೊತ್ತಿರಲಿಲ್ವಾ, ಇವಾಗಲೇ ತೆರವುಗೊಳಿಸ್ಬೇಕಾ? ಇದೊಂದ್ಸತಿ ಹನುಮಾನ್ ಜಯಂತಿ ಕ್ಲಾಶ್ ಆಗಿದ್ದಕ್ಕೆ ರಿವೆಂಜ್ ಅನ್ನಿಸ್ತಿಲ್ವಾ? ಆ ಕಾರಣದಿಂದ ಇದು ಏನು JCB ಬಂದು ಎಲ್ಲದನ್ನು ತೆರವುಗೊಳಿಸ್ತಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಹಾಲ್ಟ್ ತಂದಿದೆ. ಹಾಗಾಗಿ ಅಟ್ ದ ಎಂಡ್ ಆಫ್ ದ ಡೇ ಇಂಡಿಯಾದಲ್ಲಿ ಫೈನಲ್ ನಮಗೇನಾದರೂ ಒಂದು ಹೋಪ್ ಇದೆ ಅಂತಂದರೆ ಅದು ಸುಪ್ರೀಂ ಕೋರ್ಟ್ ಮೇಲೆ. ಸೊ ನೋಡೋಣ ಏನಂತ. ದೆನ್ ನೆಕ್ಸ್ಟ್, PM ಅನೌನ್ಸಸ್ ವೀಸಾ ಫಾರ್ ಆಯುಷ್ ಥೆರಪಿ. ಸೊ ಆಯುಷ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದೆ, ಆಯುಷ್ ಇದ್ರ ಬಗ್ಗೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಹೀಲ್ ಇನ್ ಇಂಡಿಯಾ. ಈಗ ನಾವು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ನಮಗೆ ಗೊತ್ತಿದೆ. ಅದೇ ಥರನೇ ಆಯುಷ್ ಪ್ರಮೋಟ್ ಮಾಡೋದಕ್ಕೋಸ್ಕರ ಫಾರಿನಿಂದ ಯಾರಾದರೂ ಇಂಡಿಯಾಗೆ ಬಂದ್ಬಿಟ್ಟು ಆಯುಷ್ ಥೆರಪಿ ತೊಗೊಂಡ್ಬಿಟ್ಟು ಆಯುಷ್ ಮೂಲಕ ಅವರು ಗುಣಮುಖರಾಗ್ಬೋದು. ಸೊ ಆ ಕಾರಣದಿಂದ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದರೆ ಹೀಲ್ ಇನ್ ಇಂಡಿಯಾ ಅಂತಂದ್ಬಿಟ್ಟು. ಇದು ಒನ್ಸ್ ಅಗೇನ್ ಮೋದಿಜಿಯವರ ಇಂಪಾರ್ಟೆಂಟ್ ಡೈಲಾಗ್. ಇಲ್ಲೇನೆಂದರೆ ಆ್ಯಕ್ಚುಲಿ ಈ ಟ್ರೆಡಿಷ್ನಲ್ ಮೆಡಿಸಿನ್ ಏನಿದೆಯಲ್ಲ, ಇದ್ರದ್ದು ಟೂರಿಸಮ್ಮೇ ಕೇರಳಗೆ ಒಂದು ಬೂನ್ ಆಗಿ, ಅಂದರೆ ಕೇರಳಗೆ ಒಂದು ವರವಾಗಿ ಇದು ಕನ್ವರ್ಟ್ ಆಯಿತು. ಎಷ್ಟೋ ಜನ ಟೂರಿಸಮ್ಮು ಕೇರಳದಲ್ಲಿ ಟ್ರೆಡಿಷ್ನಲ್ ಮೆಡಿಸಿನಿಗೋಸ್ಕರನೇ ಬರ್ತಾರೆ. ಹಾಗಾಗಿ ಮೊನ್ನೆ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖ್ಯಸ್ಥರು ಬಂದಿದ್ದರು, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಮೋದಿಜಿಯವರು ಗ್ಲೋಬಲ್ ಆಯುಷ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನೋವೇಷನ್ ಸಮಿಟಿನ ಗಾಂಧಿನಗರದಲ್ಲಿ ಮಾಡಿದ್ರು. ಬಟ್ ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಇಂಪಾರ್ಟೆಂಟ್ ಇಲ್ಲ. ಬಟ್ ಹೀಲ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆಯಲ್ಲ, ನಾವೆಲ್ಲಾದರೂ ಎಸ್ಸೆನಲ್ಲಿ ಟೂರಿಸಮ್ ಬರಿಬೇಕಾದ್ರೆ ಆ ಟೂರಿಸಮಲ್ಲಿ ನೀವು ಒಂದು ಹೀಲ್ ಇನ್ ಇಂಡಿಯಾ ಕೂಡ ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್, ಅರುಣಾಚಲ್ ಅಸ್ಸಾಂ ಟು ಫಾರ್ಮ್ ಪ್ಯಾನಲ್ ಟು ಸಾಲ್ವ್ ಬಾರ್ಡರ್ ರೋ. ಇಲ್ಲಿ ಏನಂತಂದರೆ ಅಸ್ಸಾಮು ಮತ್ತು ಮೇಘಾಲಯ ಇದೆಯಲ್ಲ, ಇತ್ತೀಚೆಗೆ ಅಸ್ಸಾಮು ಮತ್ತು ಮೇಘಾಲಯ ರೆಸಿಪ್ರೋಕಲ್ ಅಂದರೆ ಏನು ಬಾರ್ಡರಲ್ಲಿ ಇಶ್ಯೂಸ್ ಇರುತ್ತೆ, ಕೆಲವು ಈ ಏರಿಯಾಸನ್ನು ನಾವು ನಿಮಗೆ ಕೊಡ್ತೀವಿ, ನಿಮ್ದು ಕೆಲವು ಏರಿಯಾಸನ್ನು ನಮಗೆ ಕೊಡಿ ಅಂತಂದ್ಬಿಟ್ಟು ಇವರಿಬ್ಬರು ಮಾತಾಡಿಕೊಂಡು ಇದನ್ನು ಸರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆಬ್ವಿಯಸ್ಲಿ ಕಾರಣ ನಮ್ಮ ಹೋಮ್ ಮಿನಿಸ್ಟರು. ನಾರ್ತ್ ಈಸ್ಟಲ್ಲಿ ಮ್ಯಾಕ್ಸಿಮಮ್ BJP ರೂಲ್ಡ್ ಆ್ಯಂಡ್ BJP ಸಪೋರ್ಟೆಡ್ ಗೌರ್ಮೆಂಟ್ಸ್ ಇರೋದ್ರಿಂದ ಅವ್ರವ್ರು ಮಾತಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಸೊಲ್ಯೂಷನನ್ನು ತಂದಿದ್ದಾರೆ. ಹಾಗಾಗಿ ಅದನ್ನು ಕೂಡ ಈ August 15 ಏನು ಆಜಾದಿ ಕಾ ಅಮೃತ್ ಮಹೋತ್ಸವ ಇದೆಯಲ್ಲ, ಅದಕ್ಕಿಂತ ಮುಂಚೆನೇ ಏನೇನು ನಮಗೆ ಇಂಟರ್ನಲ್ ಡಿಸ್ಪ್ಯೂಟ್ಸ್ ಇದೆ, ಅದು ವಿತ್ ರೆಸ್ಪೆಕ್ಟ್ ಟು ಬಾರ್ಡರ್ಸ್ ಬಿಟ್ವೀನ್ ದ ಸ್ಟೇಟ್ಸ್ ಇದೆಯಲ್ಲ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಕಾರಣದಿಂದ ಇಲ್ಲಿ ಅಸ್ಸಾಂ ಮತ್ತು ಮೇಘಾಲಯ ಇದನ್ನು ಸರಿ ಮಾಡ್ಕೊಂತು. ಅದೇ ಒಂದು ಫುಡ್ ಸ್ಟೆಪ್ಸ್ ಮೇಲೆ ಅರುಣಾಚಲ್ ಮತ್ತು ಅಸ್ಸಾಮು ಕೂಡ ಇದನ್ನು ಸಾಲ್ವ್ ಮಾಡ್ಕೊಳೋದಕ್ಕೋಸ್ಕರ ಮುಂದೆ ಹೆಜ್ಜೆ ಇಡ್ತಾ ಇದೆ. ದೆನ್ ನೆಕ್ಸ್ಟ್ ಶೀಟಲ್ಲಿ ಯಾವುದೂ ಅಷ್ಟು ಇಂಪಾರ್ಟೆಂಟ್ ಕಾಣಲಿಲ್ಲ ಆಬ್ವಿಯಸ್ಲಿ. ಆ್ಯಂಡ್ ನಾನು ಡೆಲ್ಲಿ ಎಡಿಷನ್ ಪೇಪರ್ ನೋಡ್ತಾ ಇರೋದು, ಹಾಗಾಗಿ ಬೆಂಗಳೂರು ಎಡಿಷನ್ನು ಅಥವಾ ನಮ್ಮ ಕರ್ನಾಟಕದ ಎಡಿಷನ್ಸ್ ನೀವು ಬೇರೆ ಯಾವ್ದಾರ ನೋಡ್ತಿದ್ರೆ ಈ ಸ್ಟೇಟ್ ನ್ಯೂಸಿಂದ ಇರೋದಿಲ್ಲ. ಆಬ್ವಿಯಸ್ಲಿ ಇಲ್ಲಿ ಫಸ್ಟ್ ಮೆಗಾ PTM ಅಂತಂದ್ಬಿಟ್ಟು ಕೇಜ್ರಿವಾಲ್ ಗೌರ್ಮೆಂಟ್ ಮಾಡಿದ್ದಾರೆ. PTM ಅಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು. ಇದು ವೆರಿ ಇಂಪಾರ್ಟೆಂಟು. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಫಾರ್ ಎನಿ ಸ್ಕೂಲ್. ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ನೆಲ್ಲ ತಿಳ್ಕೊಳೋದಕ್ಕೋಸ್ಕರ ತುಂಬ ಕ್ಯಾಶುಯಲ್ ಆಗಿ ತೊಗೊತಾರೆ. ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಯಾರೋ ಅಣ್ಣನ ಕಳಿಸೋದು, ಅವ್ರನ್ನ ಕಳಿಸೋದು ಇದು ಮಾಡ್ತಾರೆ. ಪೇರೆಂಟ್ಸ್ ಹೋಗಬೇಕು, ಮಕ್ಕಳು ಅವ್ರ ಪ್ರೋಗ್ರೆಸ್ನ ತಿಳ್ಕೊಬೇಕು. ಹಾಗಾಗಿ ಎಜುಕೇಷನ್ ರಿಲೇಟೆಡ್ ಎಷ್ಟೊಂದು ಕೇಜ್ರಿವಾಲ್ ಗೌರ್ಮೆಂಟ್ ಮಾಡಿಸೋದ್ರಿಂದ ದಿಸ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ದೆನ್ ಅದಾದಮೇಲೆ ನೆಕ್ಸ್ಟು
ಸೀಮೆ ಇನಂಡೇಟ್ ಮೆನಿ ಸಿಟೀಸ್ ಬೈ 2050 ಅಂದರೆ ಸೀಮೆ ಇನಂಡೇಟ್ ಮೆನಿ ಸಿಟೀಸ್ ಅಂದರೆ 2050 ಅಷ್ಟೊತ್ತಿಗೆ ಇಂಡಿಯಾದಲ್ಲಿ ಇರುವಂತಹ ಕೆಲವು ಪ್ರಾಮುಖ್ಯ ಸಿಟಿಗಳು ಮುಳುಗೋಗ್ತವಂತೆ. ಅದನ್ನು IPCC, ದಟ್ ಈಸ್ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, ರೈಸಿಂಗ್ ಸಿ ಲೆವೆಲ್ ಅಂತ. ಈ ರೈಸಿಂಗ್ ಸಿ ಲೆವೆಲ್ ರಿಪೋರ್ಟಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕೊಚ್ಚಿ ಇರ್ಬೋದು, ತಿರುವನಂತಪುರಂ ಇರ್ಬೋದು, ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ವೈಜಾಗ್ ಇರ್ಬೋದು, ನಮ್ಮ ಕರ್ನಾಟಕದ ಮಂಗಳೂರು ಇರ್ಬೋದು, ಇವೆಲ್ಲ ಜಲಸಮಾಧಿ ಆಗ್ತವಂತೆ. ಅದರಲ್ಲಿ ಇವ್ರು ಹೇಳ್ತಿರೋದು ಡಾಟಾ ಇಂಪಾರ್ಟೆಂಟು. ನಾರ್ತ್ ಇಂಡಿಯನ್ ಓಷನಲ್ಲಿ ಉತ್ತರ ಭಾಗ ನಾರ್ತ್ ಇಂಡಿಯನ್ ಓಷನ್ ಇದೆಯಲ್ಲ, ಇದು ಪ್ರತಿ ವರ್ಷಕ್ಕೆ ಈ ಸಮುದ್ರ 3.3 ಮಿಲಿಮೀಟರ್ ಜಾಸ್ತಿ ಆಗ್ತಿದಂತೆ. ಹಾಗಾಗಿ 2050 ಅಷ್ಟೊತ್ತಿಗೆ ಇವೇನು ಸಿಟೀಸ್ ಇದೆ, ಈ ಸಿಟೀಸಿನ ಮ್ಯಾಕ್ಸಿಮಮ್ ಇನ್ಫ್ರಾಸ್ಟ್ರಕ್ಚರು ಇವೆಲ್ಲ ಮುಳುಗೋಗುತ್ತೆ ಅಂತಂದ್ಬಿಟ್ಟು ಇವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು ವಿಚಾರ ನಮಗೆ ಗೊತ್ತಿರಲಿ. ದೆನ್ ಬಿಹಾರ್ BJP ಟು ಮಾರ್ಕ್ ಕನ್ವರ್ ಸಿಂಗ್ ಜಯಂತಿ ಆಸ್ ಎ ಗ್ರ್ಯಾಂಡ್ ಇವೆಂಟ್. ಆಬ್ವಿಯಸ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವಲ್ಲಿ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನಾವು ಸೆಲೆಬ್ರೇಟ್ ಏನು ಮಾಡ್ತಿದ್ದೀವಿ, ಇದರಲ್ಲಿ ಏನು ಲೋಕಲ್ ಲೀಡರ್ಸ್ ಇದ್ದಾರೆ, ಲೋಕಲ್ ಹೀರೋಸ್ ಇದ್ದಾರೆ, ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಇವರೆಲ್ಲರನ್ನೂ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ಸೆಂಟರಿಂದ ಆ ಒಂದು ಇನಿಷಿಯೇಟಿವ್ ತೊಗೊಂಡಿರೋದ್ರಿಂದ ಇದರಲ್ಲಿ ಬಿಹಾರಲ್ಲಿ ಕನ್ವರ್ ಸಿಂಗ್. ಸೊ ಕನ್ವರ್ ಸಿಂಗ್ ಯಾರಂದರೆ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯ್ತಲ್ಲ, ಆ ಟೈಮಲ್ಲಿ ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬರು, ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಅಥವಾ ಇದರಲ್ಲಿ ಯಾವುದು ನಾನಾ ಸಾಹೇಬ್ ಇರ್ಬೋದು. ಓಕೆ, ಸೊ ಇವರೆಲ್ಲರೂ ಕೂಡ ಒಂದೊಂದು ಜಾಗದಿಂದ ಒಬ್ಬೊಬ್ಬರು ಅಲ್ಲಿ ಇನಿಷಿಯೇಟಿವ್ ತೊಗೊಂಡು ಮಾಡ್ತಿರ್ತಾರಲ್ಲ, ಆ ಥರ ಬಿಹಾರಲ್ಲಿ ಈ ವ್ಯಕ್ತಿ ದಟ್ ಈಸ್ ಕನ್ವರ್ ಸಿಂಗ್, ಇವರು ತಮ್ಮ 80ನೇ ವಯಸ್ಸಿನಲ್ಲಿ ಕೂಡ ಇವರು ಒಂದು ಕಮಾಂಡ್ ಪೊಸಿಷನ್ ತೊಗೊಂಡ್ಬಿಟ್ಟು ಜನಗಳನ್ನು ಅವರು ಒಟ್ಟುಗೂಡಿಸಿ ಬ್ರಿಟಿಷ್ ಅಗೇನೆಸ್ಟ್ ಇವ್ರು ಫೈಟ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಮೆಮೊರಿಗೋಸ್ಕರ ಇಲ್ಲಿ ಈ ಒಂದು ಇವೆಂಟನ್ನು ಇವರು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ 1857 ಟೈಮಲ್ಲಿ ಬರುವಂಥ ಎಲ್ಲ ಹೀರೋಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೊತೆಗೆ ಯಾರ್ಯಾರು ಬ್ರಿಟಿಷ್ ಅಫಿಷಿಯಲ್ಸು ಅದರಲ್ಲಿ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸನ್ನು ಶಾಂತಿಗೊಳಿಸೋದಕ್ಕೆ, ಅಂದರೆ ಶಮನಗೊಳಿಸೋದಕ್ಕೆ, ಬ್ರಿಟಿಷ್ ಕಡೆ ವಿನ್ ಆಗೋದಕ್ಕೆ ಅವರು ಮುಖ್ಯ ಕಾರಣರಾದರು ಅಂತ ಅದು ಕೂಡ ಗೊತ್ತಿರಬೇಕು. ಅದರಲ್ಲಿ ಕೊಲಿನ್ ಕ್ಯಾಂಪೆಲ್ ಅನ್ನೋರು ಒಬ್ಬರು ವೆರಿ ಇಂಪಾರ್ಟೆಂಟ್, ಅವರು ಕೂಡ ನಿಮಗದು ಗೊತ್ತಿರಲಿ. ಇಷ್ಟು ನಮಗೆ ಈ ಶೀಟಲ್ಲಿ. ದೆನ್ ಇಲ್ಲಿ ಬಿಲ್ಡಿಂಗ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಮಾರ್ಸ್ ವಿತ್ ಸ್ಪೇಸ್ ಬ್ರಿಕ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಜಸ್ಟ್ ಸ್ಪೇಸ್ ಬ್ರಿಕ್ ಅಂದರೆ ಏನಂತ ಗೊತ್ತಿರಲಿ. ಸ್ಪೇಸ್ ಬ್ರಿಕ್ ಅಂತಂದರೆ ಈಗ ಇಸ್ರೋ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೇರ್ಕೊಂಡ್ಬಿಟ್ಟು ಏನು ಮಾರ್ಸಿಂದ ಮಣ್ಣು ತರ್ತಾರಲ್ಲ, ಆ ಮಣ್ಣನ್ನು ಯೂಸ್ ಮಾಡಿಬಿಟ್ಟು ಬ್ರಿಕ್ ಮಾಡೋದು. ಆ ಮಾರ್ಸಿಂದ ತಂದಿರೋ ಮಣ್ಣನ್ನು ಯಾಕೆ ನಾವು ಬ್ರಿಕ್ ಮಾಡೋದಕ್ಕಾಗಲ್ಲ ಅಂತಂದರೆ, ಅದು ಏನಂದರೆ ತುಂಬ ಅದರಲ್ಲಿ ಪೋರಸ್ ಅಥವಾ ಹೋಲ್ಸ್ ಇರುತ್ತೆ. ಅದನ್ನು ನಾವು ಸರಿಯಾಗಿ ಬ್ರಿಕ್ಸ್ ಥರ ನಾವು ಅದು ಗಟ್ಟಿಯಾಗಿ ಅದನ್ನು ಒಂದಕ್ಕೊಂದು ನಾವು ಹಿಡಿದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಮಾಡೋದಕ್ಕೆ ಬರಲ್ಲ. ಸೊ ಆ ಕಾರಣದಿಂದ ಇವರ ಪ್ರೋಗ್ರಾಮ್ ನಡೆಸಿದ್ದಾರೆ. ಅದರಲ್ಲಿ ಏನು ಮಾಡಿಸಿದ್ದಾರೆ ಅಂದರೆ, ಮಾರ್ಸಿನ ಸಾಯಿಲ್, ಗೌರ್ಗಾಮು ಮತ್ತು ಒಂದು ಬ್ಯಾಕ್ಟೀರಿಯಾ, ಅದ್ರ ಜೊತೆಗೆ ಯೂರಿಯಾ ಮತ್ತು ನಿಕ್ಕಲ್ ಕ್ಲೋರೈಡನ್ನು ಯೂಸ್ ಮಾಡಿಬಿಟ್ಟು ಆ ಕ್ರಿಸ್ಟಲ್ಸಿಂದ ಅದೇನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ, ಅದ್ರ ಜೊತೆಗೆ ಬಯೋಪಾಲಿಮರ್ಸ್ ಆಫ್ ದಿ ಮೈಕ್ರೋಬ್ಸ್ ಮಿಕ್ಸ್ ಆಗಿಬಿಟ್ಟು ಇವರು ಬ್ರಿಕ್ಕನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾರ್ಮಲಾಗಿ ಬ್ರಿಕ್ ಮಾಡಿದ್ರೆ ಅದು ತುಂಬ ಪೋರಸ್ ಇರೋದ್ರಿಂದ ಇಲ್ಲಿ ಈ ಒಂದು ಮೆಥಡನ್ನ ಯೂಸ್ ಮಾಡ್ತಿದ್ದಾರೆ. ನಮಗೆ ಇದು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಷ್ಟೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದೇ ಮೆಥಡ್ನಲ್ಲೇ ಮುಂಚೆ ಚಂದ್ರನಿಂದ ತಂದಂಥ ಮಣ್ಣಲ್ಲೂ ಕೂಡ ಬ್ರಿಕ್ ಮಾಡಿದರು. ಸೊ ಸ್ಪೇಸ್ ಬ್ರಿಕ್ಸ್ ಅಂದರೆ ನಿಮಗೆ ಏನಂತ ಗೊತ್ತಿರಲಿ. ಇತ್ತೀಚೆಗೆ ಯಾವ ಒಂದು ಗ್ರಹದ ಇವರು ಟ್ರೈ ಮಾಡಿಸಿದ್ದಾರೆ ಅಂದರೆ ಮಾರ್ಸಿಂದು. ಮುಂಚೆ ಮಾಡಿದ್ರೆ ಹೌದು, ಲೂನಾರಿಂದು ಆಲ್ರೆಡಿ ಮಾಡಿದರು, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್, ಗಿವ್ ಪ್ರಿಯಾರಿಟಿ ಟು ಟಿಲ್ಟಿಂಗ್ ಟ್ರೈನ್ ನಾಟ್ ಕೆ ರೈಲ್. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಅನಾಲಿಸಿಸ್ ಮಾಡ್ತೀನಿ. ಏನಿದು ಕೆ ರೈಲ್ ಅಂದರೆ, ಸಿಲ್ವರ್ ಲೈನ್ ಪ್ರಾಜೆಕ್ಟ್ ಅಂದರೆ ಏನು, ಇದೆಲ್ಲದ್ರ ಬಗ್ಗೆ ನಾನು ಹೇಳ್ತೀನಿ. ದೆನ್ ಈ ಪೇಜಲ್ಲಿ ಯಾವುದು ನನಗೆ ಅಷ್ಟು ಇಂಪಾರ್ಟೆಂಟ್ ನ್ಯೂಸ್ ಕಾಣಿಸ್ಲಿಲ್ಲ. ದೆನ್ ಇದರಲ್ಲಿ ಆಬ್ವಿಯಸ್ಲಿ ಇದು ವೆರಿ ಇಂಪಾರ್ಟೆಂಟು, ಕ್ರಿಮಿನಲ್ ಪ್ರೊಸೀಜರ್ ಬಿಲ್ಲು ಇರಿಟರ್ನಲ್ಲಿ. ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋ ನಾನು ಇವಾಗ ಮಾಡ್ತೀನಿ. ದೆನ್ ಆಮೇಲೆ ಡೆಲ್ಲಿ ಮುನ್ಸಿಪಲ್ ಅಥಾರಿಟಿ ಏನಿದೆಯಲ್ಲ, ಇದ್ರದ್ದು ಕೂಡ ಒಂದು ವೆರಿ ಇಂಪಾರ್ಟೆಂಟು. ಹಾಗಾಗಿ ಇದ್ರ ಬಗ್ಗೆನೂ ನಾನೊಂದು ವೀಡಿಯೋ ಮಾಡ್ತೀನಿ. ದೆನ್ ಇಲ್ಲೇ ನಾವು ಬೇಸಿಕ್ ತಿಳ್ಕೊಳ್ಳೋವಂಥದ್ದು ಏನಂತಂದರೆ, ಇಲ್ಲಿ IMF ಏನು ಹೇಳ್ತಿದೆ, 8.2% ಗ್ರೋತ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಈ ರಿಪೋರ್ಟ್ ಅಂತೂ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಗೊತ್ತಿರಬೇಕು. ಆಲ್ರೆಡಿ IASನಲ್ಲಿ ಇದು ಕೇಳಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್, ಇದನ್ನು ಯಾರು ಕೊಡ್ತಾರೆ ಅಂದರೆ IMF ಕೊಡ್ತಾರೆ, ಗೊತ್ತಿದೆ. ಈಗ ನಮ್ಮದು ಗ್ರೋತ್ ರೇಟ್ ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆಗಿದೆ ಅಂದರೆ, ಈ ಕಡೆ ಉಕ್ರೇನಿಂದ ವಿಚಾರ ಇರ್ಬೋದು, ಈ ಕಡೆ ಏನು ಪ್ರೀವಿಯಸ್ಲಿ ಕೊರೋನಾ ಆಗಿತ್ತು, ಮತ್ತು ಈಗ ಮತ್ತೆ ಲಾಕ್ಡೌನ್ ಸ್ಟಾರ್ಟ್ ಆಗ್ತಿದೆಯಲ್ಲ ಚೈನಾದಲ್ಲಿ, ಈಗ ಆಲ್ರೆಡಿ ಕೇಸ್ ಡೆಲ್ಲಿನಲ್ಲಿ ಮತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆಯಲ್ಲ, ಇದು ವಿಚಾರ ಇರ್ಬೋದು. ಸೊ ಆ ಕಾರಣದಿಂದ ಇವಾಗ ನಮ್ಮ ಗ್ರೋತ್ ರೇಟನ್ನು ಇವರು ಒಂಚೂರು ಕಮ್ಮಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದೇ ವಿಚಾರವಾಗಿ IMF ಏನು ಹೇಳಿತ್ತು, ವರ್ಲ್ಡ್ ಬ್ಯಾಂಕು ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಅದನ್ನೇ ಹೇಳಿತ್ತು. ಹಾಗಾಗಿ ಫ್ಯಾಕ್ಟರ್ಸ್ ಏನು ಅಂತ ಕೊಟ್ಟಿದ್ದಾರೆ, ಇನ್ಫ್ಲೇಷನ್ ಇರ್ಬೋದು, ವೀಕ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಇರ್ಬೋದು, ಹೈಯರ್ ಆಯಿಲ್ ಪ್ರೈಸ್ ಇರ್ಬೋದು, ಸೊ ಎಕ್ಸ್ಪೋರ್ಟ್ಸಿಂದು ನಮಗೆ ಏನು ನೆಟ್ ಎಕ್ಸ್ಪೋರ್ಟ್ಸ್ ಇರೋವಂಥದ್ದು ಅದು ನಮಗೆ ಕಮ್ಮಿ ಆಗೋವಂಥದ್ದು ಇರ್ಬೋದು. ಇವೆಲ್ಲ ನಾವು ಇದ್ರ ಬಗ್ಗೆ ನೋಡ್ತಾ ಇದ್ದೀವಿ.
ಸೊ ಇದರಿಂದ ಫ್ಯೂಚರಲ್ಲಿ ಏನಾಗುತ್ತೆ, ಇದೇ ಥರ ಇದಾಗ್ತಿತ್ತು ಅಂದರೆ ಸೋಷಲ್ ಅನ್ರೆಸ್ಟ್ ಆಗುತ್ತೆ. ಏನು ಶ್ರೀಲಂಕಾದಲ್ಲಿ ಆಗ್ತಿದೆಯಲ್ಲ ಅದೇ ಥರ ಸೋಷಲ್ ಅನ್ರೆಸ್ಟ್ ಆಗುತ್ತೆ. ಸೋಷಲ್ ಅನ್ರೆಸ್ಟ್ ಆಗಿ RBI ಎಷ್ಟೇ ಮಾನಿಟರಿ ಟೈಟ್ನಿಂಗ್ ಪಾಲಿಸಿ ಮಾಡ್ತಾ ಹೋದ್ರೂ ಅದು ಕಂಟ್ರೋಲ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಲ್ ನಾವು ಸಪ್ಲೈ ಕಡೆ ಗಮನ ಹರಿಸ್ತಿಲ್ಲ ಅಂದರೆ. ಇದಕ್ಕೆ ನೀವು ಪ್ರೀವಿಯಸ್ಲಿ RBI ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಪ್ಲೈ ಸೈಡು ಡಿಮ್ಯಾಂಡ್ ಸೈಡು ಅಂತ. ಹಾಗಾಗಿ ಅದಕ್ಕೆ ಅವ್ರು ಕೆಲವು ರೆಕಮೆಂಡೇಷನ್ಸು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟನ್ನು ನೀವು ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೋಸ್ಕರ ಜಾಸ್ತಿ ಮಾಡ್ತಿದ್ದೀರಲ್ಲ, ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಸ್ವಲ್ಪ ಸ್ಮೂತಾಗಿ ಮಾಡಿ. ದೆನ್ ಆಮೇಲೆ ಫ್ರೆಜೈಲ್ ಫಿಸ್ಕಲ್ ಮ್ಯಾಥ್ ಅಂದರೆ ಫಿಸ್ಕಲ್ಲಿಂದು ಏನು ಪಾಲಿಸಿ ಇದೆ ಗೌರ್ಮೆಂಟಿಂದ ಅದನ್ನು ಸ್ವಲ್ಪ ಅದನ್ನು ನೀಟಾಗಿ ನೋಡಿ. ವಾಲಟೈಲ್ ಫಾರಿನ್ ಕ್ಯಾಪಿಟಲ್ಸ್ ಅಂದರೆ ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FII ಬರ್ತಿದೆಯಲ್ಲ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕಂತ ನೋಡಿ. ಇವೆಲ್ಲದನ್ನು ನೀವು ಮಾಡ್ಕೊಂಡು ಇದರಿಂದ ಪಾರಾಗಬೇಕು, ಇಲ್ಲಾಂದರೆ ಇಂಡಿಯಾ ಗ್ರೋತ್ ರೇಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲಲ್ಲಿ ವಾರ್ನ್ ಮಾಡ್ತಿದ್ದಾರೆ. ದೆನ್ ಚೇಂಜ್ಡ್ ಸಿಚುವೇಶನ್, ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್. ಅಂದರೆ ತಾಲಿಬಾನಲ್ಲಿ ಎರಡು ಥರ ಇದೆ. ಒಂದು ನಾವು ಏನು ಆಫ್ಘಾನಿಸ್ತಾನಲ್ಲಿ ನೋಡ್ತಿದ್ದೀವಲ್ಲ ಅದೊಂದು ತಾಲಿಬಾನು, ಇನ್ನೊಂದು ಪಾಕಿಸ್ತಾನದಲ್ಲಿ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಒಂದು ತಾಲಿಬಾನ್ ಇದೆ, ತಾರೀಖೆ ತಾಲಿಬಾನ್ ಪಾಕಿಸ್ತಾನ್ ಅಂತ TTP. ಸೊ ಇದ್ರ ಬಗ್ಗೆನೂ ನಾನು ಡೀಟೇಲ್ ಅನಾಲಿಸಿಸ್ ವಿಡಿಯೋ, ಅದನ್ನು ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು, ಅದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ಹಾಗಾಗಿ ಓವರ್ ವ್ಯೂ ಅಲ್ಲಿ ಇದು ನೋಡೋದು ಬೇಡ. ದೆನ್ ಒನ್ಸ್ ಅಗೇನ್ ಓವರ್ ವ್ಯೂ ಅಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದ್ರ ಬಗ್ಗೆ ಇವರು ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನ ಫಿಲಾಸಫಿಕಲ್ ಆಗಿ ಇದನ್ನು ಕೊಟ್ಟಿದ್ದಾರೆ. ಬಟ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ನಾನು ಕಾಪರ್ ಏಜ್ ಯೂಟ್ಯೂಬ್ ಚಾನಲಲ್ಲಿ ಜೇಮ್ಸ್ ವೆಬ್ ವರ್ಸಸ್ ಹಬ್ಬಲ್ಸ್ ಟೆಲಿಸ್ಕೋಪ್ ಬಗ್ಗೆ ಡೀಟೇಲ್ಡ್ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ನೀವು ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ. ದೆನ್ ಆಮೇಲೆ ಎ ಕ್ರೈಸಿಸ್ ಆಫ್ ನಫ್ಟಾಲಿ ಬೆನೆಟ್ಟಿನ ಕ್ರೈಸಿಸ್ ಏನಂದರೆ, ಜಸ್ಟ್ ಹೆಸರು ಗೊತ್ತಿರಲಿ, ನಫ್ಟಾಲಿ ಬೆನೆಟ್ ಯಾರು ಅಂತಂದರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರು. ಇತ್ತೀಚೆಗೆ ಅವರು ಮೆಜಾರಿಟಿ ಲೂಸ್ ಮಾಡೋದು ಅದು ಒಂದು ಕಡೆ ಪೊಲಿಟಿಕಲಲ್ಲಿ ಇವರು ಜ್ಯೂಸನ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಾರ್ಟಿಯವರಿದ್ದವರೇ ಎಲ್ಲ ರಿಸೈನ್ ಮಾಡ್ತಿದ್ದಾರೆ, ಅದು ಒಂದು ವಿಚಾರ. ಇನ್ನೊಂದು ಇತ್ ಕಡೆ ಸೈಡು ಏನು ಅರಬ್ಸ್ ಇದ್ದಾರೆ ಅಥವಾ ಏನು ಪ್ಯಾಲೆಸ್ಟೈನಿಯನ್ ಪೀಪಲ್ ಇದ್ದಾರೆ ಇಸ್ರೇಲಲ್ಲಿ, ಅವರು ಜ್ಯೂಸ್ ಮೇಲೆ ರೋಡಲ್ಲೇ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗಾಗಿ ಇದೆರಡರಿಂದ ಈ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಇವ್ರ ಸಿಚುವೇಶನ್ ಈಗ ತುಂಬ ಖರಾಬಿದೆ. ಒಂದು ಕಡೆ ಕಂಟ್ರಿನಲ್ಲಿ ಸೆಕ್ಯೂರಿಟಿ ಕೊಡೋಕ್ಕಾಗ್ತಿಲ್ಲ ತಮ್ಮ ಜನ ಜ್ಯೂಸಿಗೆ, ಇನ್ನೊಂದು ಕಡೆ ಅವ್ರ ಪಾರ್ಟಿಯವರೇ ಅವ್ರು ಬಿಟ್ಟು ಹೋಗ್ತಿದ್ದಾರೆ. ಸೊ ಇದಕ್ಕೆ ನಮಗೆ ನಾವು ಯಾರನ್ನ ಸ್ವಲ್ಪ ಕಂಪೇರ್ ಮಾಡಿ ನೋಡ್ಬೋದು ಅಂತಂದರೆ, ಬೆಂಜಮಿನ್ ನಾಟನ್ಯಾಹು ಮುಂಚೆ ಇದ್ರಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲು, ಇವರು ಸಖತ್ ಸ್ಟ್ರಾಂಗ್ ಇದ್ರು. ಯಾವ ವಿಚಾರದಲ್ಲಿ ಸ್ಟ್ರಾಂಗ್ ಅಂದರೆ ಇಂಟರ್ನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವುದೇ ಜ್ಯೂಸಿಗೂ ಯಾರು ಟಚ್ ಮಾಡದೇ ಇರೋ ಥರ ಅವ್ರು ನೋಡ್ಕೊತಿದ್ರು. ಸೊ ಹಾಗಾಗಿ ಈಗ ಪೀಪಲ್ ಆಬ್ವಿಯಸ್ಲಿ ಈಗ ಅವ್ರು ಆಪೋಸಿಷನಲ್ಲಿ ಕೂತಿದ್ದಾರೆ, ಪೀಪಲ್ ಎಲ್ಲ ಮತ್ತೆ ಬೆಂಜಮಿನ್ ನಾಟನ್ಯಾಹು ಕಡೆ ಮತ್ತೆ ತಿರುಗ್ಬೋದು. ನಾವು ಈಗ ಇಂಡಿಯಾದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ನಫ್ತಾಲಿ ಬೆನೆಟ್ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂತ ನಾವು ಕಾಯ್ತಿದ್ದೀವಿ. ನೋಡಿದ್ರೆ ಈ ಕಡೆ ಇವ್ರ ಸರ್ಕಾರನೇ ಬೀಳೋ ಸ್ಥಿತಿನಲ್ಲಿದೆ, ಜೊತೆಗೆ ಇಸ್ರೇಲು ಕೂಡ ತುಂಬ ತೊಂದರೆನಲ್ಲಿದೆ. ಇದ್ರ ಜೊತೆಗೆ ನಾವು ಅಲ್ ಅಕ್ಸಾ ಮಾಸ್ಕ್ ನಾವು ನೋಡಿದ್ವಲ್ಲ, ಅಲ್ ಅಕ್ಸಾ ಮಾಸ್ಕ್ ಇಶ್ಯೂ, ಅದು ಕೂಡ ಪ್ರೀವಿಯಸ್ ಆರ್ಟಿಕಲ್ ನಾನು ಇಸ್ರೇಲು ಪ್ಯಾಲೆಸ್ಟೈನಿಯನ್ನು ಆಮೇಲೆ ಅಲ್ ಅಕ್ಸಾ ಮಾಸ್ಕಿಂದು ಏನು ಇಶ್ಯೂ ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೀನಿ. ಅದನ್ನು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ, ಇದು ಜಸ್ಟ್ ಎ ಪಾಯಿಂಟ್ ಅಷ್ಟೇ. ದೆನ್ ಅದಾದಮೇಲೆ ಈ ಮಿಸ್ಟೇಕನ್ ಡಿಸಿಷನ್, ಇದು ಆರ್ಟಿಕಲ್ ತುಂಬ ಚೆನ್ನಾಗಿದೆ. ಈ ಆರ್ಟಿಕಲನ್ನು ನೋಡಿ, ಇದು ಇಂಪಾರ್ಟೆಂಟು. ಏನಂದರೆ ಗೋ 111 ಅಂತ, ಇದು ಆ್ಯಕ್ಚುಲಿ ಏನಂದರೆ ನಮಗೆ ಇಲ್ಲಿ ಏನು ಲೇಕ್ಗಳು, ದಟ್ ಈಸ್ ಏನಂತಂದರೆ ತೆಲಂಗಾಣ ಗೌರ್ಮೆಂಟಲ್ಲಿ ಏನು ಲೇಕ್ ಅಥವಾ ನಾವು 2 ರಿಸರ್ವೈರ್ಸ್ ಇದೆಯಲ್ಲ, ಇಂಪಾರ್ಟೆಂಟ್ ರಿಸರ್ವೈರ್ಸು, ಒಸ್ಮಾನ್ ಸಾಗರು ಮತ್ತು ಹಿಮಾಯತ್ ಸಾಗರು, ಈ ಎರಡೂ ಕೂಡ ಲೇಕ್ ಇದಕ್ಕೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಿದ್ರು ತೆಲಂಗಾಣ. ಈಗೇನು ಹೇಳಿದ್ದಾರೆ ಅಂದರೆ ಅದಕ್ಕೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಿದ್ದಂತಹ ಒಂದು ಪಾಲಿಸಿನೇ, ಒಂದು ಕಾಯ್ದೆನೇ ಇದು ಗೋ 111. ಈಗ ಅದನ್ನು ತೆಗಿಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಯಾಕೆಂದರೆ ಮುಂಚೆ ಇಡೀ ಸಿಟಿಗೆ ಇದರಿಂದ ಕುಡಿಯೋ ನೀರು ಬರ್ತಿತ್ತು, ಈಗೇನು ಸಿಟಿ ಇದರಿಂದ ಕುಡಿಯೋ ನೀರು ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಆ ಕಾರಣದಿಂದ ಇದಕ್ಕೇನು ಇವಾಗ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು ಇದಕ್ಕೆ ಪ್ರೊಟೆಕ್ಷನ್ ಕೊಡ್ತಿದ್ದಂಥ ಈ ಒಂದು ಪಾಲಿಸಿ ಅಥವಾ ಈ ಒಂದು ಆ್ಯಕ್ಟ್ ಇದೆಯಲ್ಲ, ಇದನ್ನು ಸ್ಕ್ರ್ಯಾಪ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಎನ್ವಿರಾನ್ಮೆಂಟಲಿಸ್ಟೆಲ್ಲ ಏನು ಹೇಳ್ತಿದ್ದಾರೆ, ಇದು ಅದಕ್ಕೆಲ್ಲ ಮಾಡ್ತಿರೋಂಥದ್ದು ಚೆನ್ನಾಗಿತ್ತು ಲೇಕು, ಜನ ಎಲ್ಲ ತುಂಬ ಖುಷಿ ಪಡ್ತಿರೋದನ್ನು. ಇವ್ರು ಎದಕ್ಕೆ ಇದನ್ನು ಮಾಡ್ತಿದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ಎಲ್ಲರೂ ಕೂಡ ಅಲ್ಲಿ ಬಂದ್ಬಿಟ್ಟು ಆ ಜಾಗನ ಲೇಕ್ ಸುತ್ತಮುತ್ತಲು ಏರಿಯಾನೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಬೇಕಂತ ಅಂದ್ಬಿಟ್ಟು ಇವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ. ಈ ಆ್ಯಕ್ಟ್ ಇತ್ತು ಅಂತಂದರೆ ಅಲ್ಲೆಲ್ಲೂ ರಿಯಲ್ ಎಸ್ಟೇಟಿಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ ಅವರೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ದುಡ್ಡು ಕೊಟ್ಬಿಟ್ಟು ಇದನ್ನು ಬೇಕಂತ ಅಂದ್ಬಿಟ್ಟು ಮಾಡಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಇರೋವಂಥದ್ದು ನ್ಯೂಸು. ಇದ್ರ ಬಗ್ಗೆ ನಾವು ಒಂಚೂರು ಬ್ಯಾಕ್ಗ್ರೌಂಡ್ ನೋಡೋಣ. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಏನಂದರೆ ಅದನ್ನು ಇಲ್ಲಿ ಎನ್ವಿರಾನ್ಮೆಂಟಲಿಸ್ಟ್ ಇದೆಲ್ಲ ಗಲಾಟೆ ಮಾಡ್ತಿದ್ದಾರೆ, ಅದನ್ನೆಲ್ಲ ಹೇಳಿದೆ. ಇಲ್ಲಿ ಸುತ್ತಮುತ್ತಲು ನೋಡಿ ಕ್ಯಾಚ್ಮೆಂಟ್ ಏರಿಯಾ ಅಪ್ ಟು 10 ಕಿಲೋಮೀಟರ್ಸ್ವರೆಗೂ ಏನೂ ಮಾಡೋಂಗಿಲ್ಲ. ಸೊ ಆ ಭಯಕ್ಕೆ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡು ಕೊಟ್ಟು ಇದನ್ನು ಮಾಡಿಸಿದ್ದಾರೆ. ದೆನ್ ಈ ಲೇಕ್ ಬಗ್ಗೆ ನಾವು ನೋಡೋದಾದರೆ ಲೇಟ್ ನಿಜಾಮ್
ಮಿರ್ ಒಸ್ಮಾನ್ ಅಲಿ ಖಾನ್ 1920 ಮತ್ತು 1927 ಈ ಒಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ ರಿಸರ್ವರ್ನ ಬಿಲ್ಡ್ ಮಾಡಿರ್ತಾರೆ. ಯಾಕೆಂದರೆ ಆ ಟೈಮಲ್ಲಿ 1908 ಟೈಮಲ್ಲಿ ಫ್ಲಡ್ ಬಂದಿರುತ್ತೆ. ಸೊ ಆ ಫ್ಲಡ್ನ ಹಂಗಾರೆ ನಾವು ಹೆಂಗೆ ತಡಿಬೇಕು ಅಂತ ಕೇಳೋದಕ್ಕೋಸ್ಕರ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಅವ್ರು ಕೇಳಿರ್ತಾರೆ ನಿಜಾಮ್ರು. ಆಗ ವಿಶ್ವೇಶ್ವರಯ್ಯ ಅವರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ಈ ಫ್ಲಡ್ ನೀವು ತಡಿಬೇಕಂದ್ರೆ 2 ರಿಸರ್ವರ್ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ವಿಶ್ವೇಶ್ವರಯ್ಯ ಅವರಿಗೆ ಕಟ್ಕೊಡಿ ಅಂತಾರೆ. ಹಾಗಾಗಿ ವಿಶ್ವೇಶ್ವರಯ್ಯ ಅವರು ಓಸ್ಮಾನ್ ಸಾಗರನ್ನ ರಿವರ್ ಮೂಸಿಗೆ, ಆಮೇಲೆ ಹಿಮಾಯತ್ ಸಾಗರ್ ರಿಸರ್ವರ್ನ ಅದರ ಟ್ರಿಬ್ಯೂಟರಿ ಎಸಿಗೆ, ಇದು ಎರಡಕ್ಕೂ ಇವ್ರು ಕಟ್ಕೊಡ್ತಾರೆ. ಸೊ ಹಾಗಾಗಿ ಇದೇನು ಗೋ 111 ಇದೆಯಲ್ಲ, ಇದನ್ನ ಈಗ ಸ್ಕ್ರ್ಯಾಪ್ ಮಾಡ್ಬೇಕಂತ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ನೋಡಿ 2020ನಲ್ಲೇ ಫ್ಲಡ್ ಬಂದು ಇಷ್ಟೆಲ್ಲ ಇಶ್ಯೂಸ್ ಆಯಿತು. ಇಷ್ಟಾದ್ರೂ ಕೂಡ ಇನ್ನೂ ಈ ಜಾಗನ ಇದೇನು ನಾವು ಸ್ಪಾಂಜ್ ಏರಿಯಾ ಅಂತ ಅಂದ್ಬಿಟ್ಟು ಹೇಳ್ತೀವಿ, ರಿಸರ್ವರ್ಸ್ ಆಫ್ ದಿ ಸ್ಪಾಂಜ್ ಏರಿಯಾಸ್ ಆಫ್ ದಿ ಸಿಟಿ, ಅವು ಫ್ಲಡ್ನ ತಡೀತಾವವು. ಸೊ ಈಗ ಅದನ್ನು ನೀವು ರಿಯಲ್ ಎಸ್ಟೇಟ್ ಅವ್ರಿಗೆ ಮಾಡಿಕೊಟ್ರೆ ಮತ್ತೆ ತೊಂದರೆ ನಮಗೆ ಆಗೇ ಆಗುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಟೇಕ್ ಕೇರ್ ಅದನ್ನು ನಾವು, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಗೋ 111 ಏನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ದೆನ್ ಇಲ್ಲಿ ಕ್ಲೈಮೇಟ್ ಎಮರ್ಜೆನ್ಸಿ ಆ್ಯಸ್ ಯೂಶುವಲ್, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ, ಐಸ್ ಮೆಲ್ಟ್ ಆಗ್ತಿದೆ, ಸಮುದ್ರ ರೈಸ್ ಆಗ್ತಿದೆ, ಇವೆಲ್ಲ ಇದೆ. ನಿಮಗೆ ಮೇನ್ಸ್ ಆನ್ಸರ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇದರಲ್ಲಿ ಯಾವುದಾದ್ರೂ ಡಾಟಾ ಬೇಕಾದರೆ ತೊಗೊಳ್ಳಿ ನೀವು. ಅಂದರೆ ಮುಂಚೆ ಕಂಪೇರ್ ಮಾಡಿದಾಗ ಇವಾಗ ಎಷ್ಟು ಜಾಸ್ತಿ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಇರಲಿ, ಗ್ಲೋಬಲ್ ಟೆಂಪ್ರೇಚರ್ ಇರಲಿ, ಸಿ ಐಸ್ ಎಕ್ಸ್ಟೆಂಟ್ ಎಷ್ಟು ಆಗಿದೆ, ದೆನ್ ಆಮೇಲೆ ಐಸ್ ಶೀಟ್ಸು, ದೆನ್ ಸಿ ಲೆವೆಲ್ಲು, ಓಷನ್ ಹೀಟ್ ಕಂಟೆಂಟು, ಇದೆಲ್ಲ ವಿಚಾರವಾಗಿಯೂ ನಮಗೆ ಇಲ್ಲಿ ಡಾಟಾ ಇದೆ. ಈ ಡಾಟಾನ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಬಳಸ್ಕೊಬೋದು. ಆರ್ಎಲ್ಸ್ ನಾನು ಏನು ಮೇನ್ಸ್ ಇದಕ್ಕೆ ವಿಡಿಯೋ ಮಾಡ್ತೀನಿ ಅದರಲ್ಲೆಲ್ಲ ನಾನು ಈ ಡಾಟಾನ ನಾನು ಟ್ರ್ಯಾಕ್ ಡೌನ್ ಮಾಡಿರ್ತೀನಿ. ನಾನು ಟ್ರ್ಯಾಕ್ ಡೌನ್ ಮಾಡ್ಬಿಟ್ಟು ನಿಮಗೆ ರೆಡಿಮೇಡ್ ಕೊಡ್ತೀನಿ. ಯಾರು ನೀವು ನೋಟ್ಸ್ ಮಾಡ್ಕೊತಿದ್ರೆ ಒಮ್ಮೆ ಇದನ್ನು ನೋಡಿದ್ರೆ ಬೆಟರ್. ಓಕೆ, ದೆನ್ ಎಕ್ಸ್ಟ್ರಾಡಿಷನ್ ಸಾಗಾ ಆಫ್ ಜೂಲಿಯನ್ ಅಸಾಂಜೆ. ಜೂಲಿಯನ್ ಅಸಾಂಜೆ ಯಾರು, ಇವ್ರ ಬಗ್ಗೆ ಒಂದು ಶಾರ್ಟ್ ಸ್ಟೋರಿ ಹೇಳ್ಬಿಡ್ತೀನಿ. ದೆನ್ ಅದಾದಮೇಲೆ ನಿಮಗೆ ಎಕ್ಸ್ಟ್ರಾಡಿಷನ್ ಅಂದರೆ ನಾನು ಏನಂತ ಹೇಳ್ತೀನಿ. ಈಗ ಎಕ್ಸ್ಟ್ರಾಡಿಷನ್ ಅಂದರೆ ಏನಂದರೆ, ಈಗ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಯಾವುದೋ ಒಂದು ದೇಶಕ್ಕೆ ಬೇಕಾಗಿರ್ತಾನೆ, ಒಂದು ದೇಶದ ಲಾ ಅವನು ವೈಲೇಟ್ ಮಾಡಿ ಆ ದೇಶಕ್ಕೆ ತೊಂದರೆ ಕ್ರಿಯೇಟ್ ಮಾಡಿರ್ತಾನೆ. ಹಾಗಾಗಿ ಬೇರೆ ಯಾವುದೋ ದೇಶದಲ್ಲಿ ಇವನು ಸೇರ್ಕೊಂಡಿರ್ತಾನೆ. ಈ ವ್ಯಕ್ತಿನ ನಮ್ಮ ದೇಶದ ಲಾ ಇವನು ಮುರಿದಿದ್ದಾನೆ, ನಮ್ಮ ದೇಶಕ್ಕೆ ತೊಂದರೆ ಮಾಡಿದ್ದಾನೆ, ಹಾಗಾಗಿ ಈ ವ್ಯಕ್ತಿನ ನಮ್ಮ ದೇಶಕ್ಕೆ ನೀವು ಕಳಿಸ್ಕೊಡಿ, ಇವನನ್ನ ಇಲ್ಲಿ ನಮ್ಮ ಕೋರ್ಟ್ ಪ್ರಕಾರ ನಾವು ಟ್ರಯಲ್ ಮಾಡಿಬಿಟ್ಟು ಅವನಿಗೆ ಇಲ್ಲಿನ ಕಾನೂನು ಪ್ರಕಾರ ಶಿಕ್ಷೆ ಕೊಟ್ಬಿಟ್ಟು ನಾವು ಇಲ್ಲಿ ಆತನಿಗೆ ಜೈಲಿಗೆ ಹಾಕ್ತೀವಿ ಅಂತಂದ್ಬಿಟ್ಟು ಇವನೇನು ಬೇರೆ ದೇಶದಿಂದ ಕೇಳ್ತಿದ್ರಲ್ಲ ನಮ್ಮ ದೇಶಕ್ಕೆ ಕೊಡಿ, ಇಲ್ಲಿ ನಮ್ಮ ಲಾ ಇವನು ಇದನ್ನು ಮಾಡಿದ್ದಾನೆ ಅಂತಂದ್ಬಿಟ್ಟು ಇದನ್ನು ನಾವು ಕರಿತೀವಿ ಎಕ್ಸ್ಟ್ರಾಡಿಷನ್ ಅಂತ. ಹಾಗಾದರೆ ಅದನ್ನು ಜೂಲಿಯನ್ ಅಸಾಂಜೆದು ಏನು ವಿಚಾರ ಅಂದರೆ, ಜೂಲಿಯನ್ ಅಸಾಂಜೆ ಈತ ಆ್ಯಕ್ಚುಲಿ ಆಸ್ಟ್ರೇಲಿಯನ್ ನೇಟಿವ್, ಅವನು ಆಸ್ಟ್ರೇಲಿಯಾದಲ್ಲಿ ಹುಟ್ಟಿ ಬೆಳೆದಿದ್ದು. ಅನಂತರ ವಿಕಿ ಲೀಕ್ಸ್ ಅಂತ ಅಂದ್ಬಿಟ್ಟು ಈತ ಸ್ಟಾರ್ಟ್ ಮಾಡ್ತಾನೆ. ವಿಕಿ ಲೀಕ್ಸ್ ಅಂದರೆ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಇರುತ್ತಲ್ಲ, ಸೀಕ್ರೆಟ್ ಇನ್ಫಾರ್ಮೇಷನ್ಸು, ಆ ಸೀಕ್ರೆಟ್ ಇನ್ಫಾರ್ಮೇಷನ್ಸ್ ಆ್ಯಕ್ಚುಲಿ ಪಬ್ಲಿಕ್ ವಿರುದ್ಧ ಇವ್ರು ಏನೋ ಒಂದು ಇದು ಮಾಡಿರ್ತಾರೆ, ಅದನ್ನು ಮುಚ್ಚಿಟ್ಟಿರ್ತಾರಲ್ಲ, ಆ ಥರ ಮುಚ್ಚಿಟ್ಟಂಥ ಕೆಲವು ಏರಿಯಾಗಳಲ್ಲಿ ಅಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಆ ಒಂದು ಏನು ತೊಂದರೆಗಳು ಆರಲ್ಸ್ ಆ ಒಂದು ಮಿಸ್ಫಾರ್ಚುನ್ಸ್ ಏನಾಗಿದ್ದಾವೆ, ಅದೇನು ಮುಚ್ಚಿಟ್ಟಿದ್ದಾರೆ ಸೀಕ್ರೆಟು, ಪಬ್ಲಿಕ್ಕಿಂದ ಏನು ತೊಂದರೆ ಕ್ರಿಯೇಟ್ ಮಾಡಿದ್ದಾರೆ, ಪಬ್ಲಿಕ್ಕಿಗೆ ತೊಂದರೆ ಕ್ರಿಯೇಟ್ ಆಗೋ ಥರ ಸೀಕ್ರೆಟ್ಸ್ಗಳು ಏನು ಮೇಂಟೈನ್ ಮಾಡಿದ್ದಾರೆ, ಇದನ್ನು ಈ ವ್ಯಕ್ತಿ ಇಲ್ಲಿಂದ ಲೀಕ್ ಮಾಡಿಬಿಡ್ತಾನೆ. ಇವನ್ನ ಕರಿತೀವಿ ನಾವು ವಿಸಿಲ್ ಬ್ಲೋವರ್ ಅಂತ. ಈ ವಿಸಿಲ್ ಬ್ಲೋವರ್ ಲೀಕ್ ಮಾಡಿರೋಂಥದ್ದನ್ನು ಈತ ಈ ಜೂಲಿಯನ್ ಅಸಾಂಜೆದು ವಿಕ್ಕಿ ಲೀಕ್ಸ್ ಇದೆಯಲ್ಲ, ಈ ವಿಕ್ಕಿ ಲೀಕ್ಸಲ್ಲಿ ಇವ್ನು ಪಬ್ಲಿಷ್ ಮಾಡ್ತಾನೆ. ಓಕೆ, ಆ ಥರ ಜೂಲಿಯನ್ ಅಸಾಂಜೆದು ವಿಕ್ಕಿ ಲೀಕ್ಸಲ್ಲಿ ಒಬ್ಬ ವ್ಯಕ್ತಿ ಅಮೇರಿಕದವನು, ಅವನು ಬ್ರ್ಯಾಡ್ಲಿ ಮ್ಯಾನಿಂಗ್ಸ್ ಅನ್ನೋನು, ಅಮೇರಿಕದ ಇಂಟೆಲಿಜೆನ್ಸಲ್ಲಿ ಇರ್ತಾನವನು, ಅಮೇರಿಕದ ಡಿಫೆನ್ಸ್ ಇಂಟೆಲಿಜೆನ್ಸಲ್ಲಿರೋವಂಥವನು. ಅಲ್ಲಿ ಇರಾಕ್ ವಾರ್ ಬಗ್ಗೆ, ಅಫ್ಘಾನ್ ವಾರ್ ಬಗ್ಗೆ ಕೆಲವು ಏನು ಸೀಕ್ರೆಟ್ ದಾಖಲೆಗಳಿತ್ತು, ಅದರಲ್ಲಿ ಏನು ಹ್ಯುಮ್ಯಾನಿಟೇರಿಯನ್ ಪ್ರಾಬ್ಲಮ್ಸನ್ನು ಅಥವಾ ಅವರು ಹ್ಯೂಮನ್ ರೈಟ್ಸನ್ನು ಏನು ವೈಲೇಟ್ ಮಾಡಿ ವಾರ್ ಮಾಡಿದ್ರು, ಅದೆಲ್ಲದು ಸೀಕ್ರೆಟ್ ಫೈಲ್ಸ್ಗಳನ್ನು ಆತ ಲೀಕ್ ಮಾಡಿಬಿಟ್ಟು ಯಾರಿಗೆ ಕೊಡ್ತಾನೆ, ಜೂಲಿಯನ್ ಅಸಾಂಜೆ ಅಥವಾ ವಿಕಿಲೀಕ್ಸ್ ಕೊಡ್ತಾನೆ. ವಿಕಿಲೀಕ್ಸ್ ಅದನ್ನು ಪಬ್ಲಿಷ್ ಮಾಡುತ್ತೆ. ವಿಕಿಲೀಕ್ಸ್ ಪಬ್ಲಿಷ್ ಮಾಡಿದಾಗ ಅಮೆರಿಕಕ್ಕೆ ಸಿಟ್ಟು ಬರುತ್ತೆ, ಈ ಥರ ನಮ್ಮದ್ರ ಬಗ್ಗೆ ಇವನ್ನೆಲ್ಲ ಇದು ಮಾಡಿದ್ದಾನೆ, ನಮ್ಮ ದೇಶದ ಎಸ್ಪಿಯೋನೇಜ್ ಆ್ಯಕ್ಟ್ ಪ್ರಕಾರ ಈತನನ್ನು ಹಿಡಿಬೇಕು ಅಂತ ಅಂದ್ಬಿಟ್ಟು ಇವ್ರು ಪ್ಲ್ಯಾನ್ ಮಾಡ್ತಾರೆ. ಹಿಡಿಬೇಕು ಅಂತ ಅನ್ನೋಷ್ಟೊತ್ತಿಗೆ ಇವನೇನು ಮಾಡ್ತಾನೆ, ಆ್ಯಕ್ಚುಲಿ ಸ್ವೀಡನ್ನಲ್ಲಿ ಇವನಲ್ಲಿ ಹೋಗಿರ್ತಾನೆ, ಸ್ವೀಡನ್ನಲ್ಲಿ ಅವನು ಸೆಟಲ್ ಆಗಬೇಕಂತ ಡಿಸೈಡ್ ಮಾಡಿರ್ತಾನೆ. ದೆನ್ ಸ್ವೀಡನ್ ಗೌರ್ಮೆಂಟು ಇವನ ಮೇಲೆ ಒಂದು ರೇಪ್ ಕೇಸ್ ಚಾರ್ಜಸನ್ನು ಹಾಕ್ಬಿಟ್ಟು ಇವನನ್ನು ಅರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ US ಕಳ್ಸೋಣ ಅಂತಂದ್ಬಿಟ್ಟು ಸ್ವೀಡನ್ನು ಅಮೆರಿಕ ಜೊತೆ ಟೈಅಪ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಈತ ಲಂಡನಿಗೆ ಬರ್ತಾನೆ. ಲಂಡನಿಗೆ ಬಂದ್ಬಿಟ್ಟು ಲಂಡನಲ್ಲಿರ್ತಾನೆ. ದೆನ್ ಲಂಡನ್ನಲ್ಲಿ ಈ ವ್ಯಕ್ತಿ ಇವನಿಗೆ ಟ್ರಯಲ್ ನಡೆಯುತ್ತೆ. ಅಂದರೆ ಲಂಡನ್ನಲ್ಲಿ ಈ ವ್ಯಕ್ತಿ ಬಂದಾಗ
ಆ, ಈ ವ್ಯಕ್ತಿನ ಏನು ಕಳಿಸ್ಬೇಕಾ ಸ್ವೀಡನ್ ಹೇಳುತ್ತೆ. ಸ್ವೀಡನ್ ಅವಾಗ ಇಂಟರ್ನ್ಯಾಷನಲ್ ವಾರೆಂಟ್ ಕೊಟ್ಟಿರುತ್ತೆ. ಇಂಟರ್ನ್ಯಾಷನಲ್ ವಾರೆಂಟ್ ಕೊಟ್ಟಿರೋ ಕಾರಣದಿಂದ ಅಲ್ಲಿ ಲಂಡನ್ನು ಈ ವ್ಯಕ್ತಿನ ಹಿಡಿಯುತ್ತೆ. ಹಿಡಿದ್ಬಿಟ್ಟು ಇವರನ್ನ ಸ್ವೀಡನ್ನಿಗೆ ವಾಪಸ್ ಕಳಿಸ್ಬೇಕು. ಸ್ವೀಡನ್ಗೆ ಅಲ್ಲಿ ತೊಂದರೆ ಕ್ರಿಯೇಟ್ ಮಾಡಿದಾನೆ ಅವನು, ಅಲ್ಲಿ ರೇಪ್ ಚಾರ್ಜಸ್ ಇದೆ, ಹಾಗಾಗಿ ಅವನನ್ನ ಅಲ್ಲಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇರ್ತಾರೆ. ಸೊ ನೀವು ಹೊರಗಡೆ ಓಡಾಡೋದಕ್ಕೆ ಅವಾಗ ಬೇಲ್ ಕೊಟ್ಟಿರ್ತಾರೆ. ಆ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಈತ ಓಡೋಗ್ಬಿಟ್ಟು ಅಲ್ಲಿ ಈಕ್ವೆಡರ್ ಎಂಬಸಿ, ಯಾವುದು ಲಂಡನ್ನಲ್ಲೇ ಈಕ್ವೆಡರ್ ಎಂಬಸಿ ಇರುತ್ತಲ್ಲ, ಎಂಬಸಿಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಎಂಬಸಿಗೆ ಬೇರೆ ಅದು ಯಾವ ದೇಶದವರು ಬರಂಗಿಲ್ಲ ವಿತೌಟ್ ಪರ್ಮಿಷನ್. ಇದು ಈಕ್ವೆಡರ್ ಎಂಬಸಿ ಅಂದರೆ ಈಕ್ವೆಡರ್ ದೇಶದ ಲ್ಯಾಂಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇವರು ಈಕ್ವೆಡರ್ ದೇಶದವರು ಜೂಲಿಯನ್ ಅಸಂಜೆಗೆ ಆಶ್ರಯ ಕೊಡ್ತಾರೆ. ದೆನ್ ಆಶ್ರಯ ಕೊಟ್ಟ ಮೇಲೆ ಎಷ್ಟೋ ವರ್ಷಗಳಾದಮೇಲೆ ಇಲ್ಲಿ ಈಕ್ವೆಡರ್ ಅಥಾರಿಟೀಸ್ಗಳ ಜೊತೆನೂ ಜೂಲಿಯನ್ ಅಸಂಜೆದು ಏನೋ ಗಲಾಟೆ ಆಗುತ್ತೆ. ಏನೋ ಗಲಾಟೆ ಆದಮೇಲೆ ಇವರೇ ಈಕ್ವೆಡರ್ ಅವರೇ ಕರೀತಾರೆ ಲಂಡನ್ನಿಗೆ, ಪೊಲೀಸ್ ಅವರಿಗೆ, ಬರ್ರಿ ಇವ್ನು ಇಲ್ಲೇ ಇದ್ದಾನೆ, ಅರೆಸ್ಟ್ ಮಾಡ್ರಿ, ನಾವಂತೂ ಅವನಿಗೇನು ಆಶ್ರಯ ಕೊಟ್ಟಿದ್ವಿ ಆಶ್ರಯನ ತೆಗೆದು ಬಿಡ್ತೀವಿ ಅಂತಂದ್ಬಿಟ್ಟು. ಈಗ ದೆನ್ ಲಂಡನ್ ಬಂದ್ಬಿಟ್ಟು, ದಟ್ ಈಸ್ ಬ್ರಿಟಿಷ್ ಪೊಲೀಸ್ ಬಂದ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ದೆನ್ ಡಿಸ್ಟಿಕ್ ಕೋರ್ಟಲ್ಲಿ ಇದು ಕೇಸ್ ನಡೆಯುತ್ತೆ. ಡಿಸ್ಟಿಕ್ ಕೋರ್ಟಲ್ಲಿ ಕೇಸ್ ನಡೆದಾಗ ಡಿಸ್ಟಿಕ್ ಕೋರ್ಟ್ ಜಡ್ಜ್ ಹೇಳ್ತಾರೆ, ಇಲ್ಲ ಇವನನ್ನ ನಾವು ಅಮೆರಿಕಕ್ಕೆ ಎಕ್ಸ್ಟ್ರಾಡಿಷನ್ ಮಾಡೋದಿಲ್ಲ, ಯಾಕಂದರೆ ತೊಗೊಂಡೋಗ್ಬಿಟ್ಟು ಅವ್ರು ಎಂತೆಂಥ ಟಫ್ ಜೈಲಲ್ಲಿ ಹಾಕ್ಬಿಡ್ತಾರೆ, ತುಂಬ ರಿಗರಸ್ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಹಾಗಾಗಿ ಇವ್ನು ಮೆಂಟಲ್ ಹೆಲ್ತ್ ಹಾಳಾಗಿ ಇವ್ನು ಸೂಸೈಡ್ ಮಾಡ್ಕೊಂಡ್ರು ಮಾಡ್ಕೊತಾನೆ ಅಂತ. ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ಗೆ ಹೋಗೋಷ್ಟೊತ್ತಿಗೆ ಬೇಡನ್ ಏನಿದಾನೆ ಅಮೆರಿಕದ ಪ್ರೆಸಿಡೆಂಟು, ಆತ ಅಶ್ಯೂರೆನ್ಸ್ ಮಾಡ್ತಾನೆ, ಇಲ್ಲ ನಾವು ಹಂಗೆಲ್ಲ ಅವನಿಗೆ ರಿಗರಸ್ ಶಿಕ್ಷೆ ಕೊಡಲ್ಲ, ನಮ್ಮ ಕೋರ್ಟಲ್ಲಿ ಅವನಿಗೆ ಟ್ರಯಲ್ ನಡೀಲಿ, ಅದಾದಮೇಲೆ ಅವನಿಗೆ ಅಕಸ್ಮಾತ್ ಅವ್ನು ನಿಜವಾಗ್ಲೂ ತಪ್ಪಿತಸ್ಥ ಅಂತ ಆಯಿತು ಅಂತಂದರೆ ಅವ್ನು ಬೇಕಾದ್ರೆ ಆಸ್ಟ್ರೇಲಿಯಾದಲ್ಲೇ ಕಳಿಸ್ಬಿಟ್ಟು ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತಂದ್ಬಿಟ್ಟು ಇವ್ರು ಹೇಳ್ತಾರೆ. ದೆನ್ ಹಂಗಾಗಿ ಅದನ್ನು ಒಪ್ಕೊಂಡ್ಬಿಟ್ಟು ಹೈಕೋರ್ಟು ಅವನನ್ನು ಓಕೆ ನಾವೀಗ ಕಳ್ಸೋಣ, ಅವನ್ನ US ಕಳ್ಸೋಣ, ಎಕ್ಸ್ಟ್ರಡಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈತ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡೋಣ ಅಂತ ಅನ್ಕೊಂಡಿರ್ತಾನೆ. ಯಾವುದು UK ಸುಪ್ರೀಂ ಕೋರ್ಟಿಗೆ, ಬ್ರಿಟಿಷ್ ಸುಪ್ರೀಂ ಕೋರ್ಟಿಗೆ. ಬ್ರಿಟಿಷ್ ಸುಪ್ರೀಂ ಕೋರ್ಟ್ ಇಲ್ಲ, ನಾನು ನೀನು ಅಪೀಲ್ ಕೇಳಲ್ಲ, ನೀನು ಹೋಗು US ನಿನ್ನನ್ನು ಎಕ್ಸ್ಟ್ರಡಿಟ್ ಮಾಡ್ತಿದ್ದೀವಿ ಅಂತ ಅಂತಾರೆ. ಸೊ ಹಾಗಾಗಿ ಇವನು ಇಲ್ಲಿ ಎಕ್ಸ್ಟ್ರಡಿಟ್ US ಹೋಗ್ತಾನೆ ಅಂತ ಅನ್ನೋಷ್ಟೊತ್ತಿಗೆ US ನಲ್ಲಿ ಕೆಲವು ಜನ ಇವರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ಏನಂದರೆ ಜೂಲಿಯನ್ ಅಸಾಂಜೆ ಅವನು ನೀವು ಮಾಡಿದ ತಪ್ಪನ್ನ ಎತ್ತಿಡಿದಾನೆ, ಹಾಗಾಗಿ ಅವನು ಈಸ್ ನಥಿಂಗ್ ಬಟ್ ಈಸ್ ಎ ಪ್ರೆಸ್ ಪರ್ಸನ್, ಹಾಗಾಗಿ ಇವನನ್ನ ನೀವು ಹಿಡಿದ್ಬಿಟ್ಟು ಇವನಿಗೆ ನೀವೇನಾದ್ರೂ ಕೆಲವು ಆ್ಯಕ್ಟ್ಗಳ ಪ್ರಕಾರ ಈ ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತ ನೀವೇನಾದರೂ ಇವನಿಗೆ ನೀವು ಜೈಲಿಗೆ ಹಾಕೋದಾಗ್ಲಿ ಮಾಡಿದ್ರೆ ನೀವು ಫ್ರೀಡಮ್ ಆಫ್ ಪ್ರೆಸ್ ಏನಿದೆಯಲ್ಲ, ಆ ಫ್ರೀಡಮ್ ಆಫ್ ಪ್ರೆಸ್ಸನ್ನ ಹಾಳು ಮಾಡ್ದಂಗೆ. ಅದು ಕೂಡ ಅಮೆರಿಕದ ಕಾನ್ಸ್ಟಿಟ್ಯೂಷನಿನ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಫ್ರೀಡಮ್ ಆಫ್ ಪ್ರೆಸ್ಸನ್ನು ಗ್ಯಾರಂಟಿ ಮಾಡುತ್ತೆ. ನೀವು ಈ ಥರ ಮಾಡಿದ್ರೆ ಅಮೆರಿಕ ನಿಮ್ಮ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನೇ ಬ್ರೇಕ್ ಮಾಡ್ದಂಗಲ್ವಾ ಅಂತಂದ್ಬಿಟ್ಟು ಜನ, ಸಿವಿಲ್ ಸೊಸೈಟಿ ಎಲ್ಲರೂ ಅಸಾಂಜೆಗೆ ಸಪೋರ್ಟ್ ಮಾಡ್ತಿದ್ದಾರೆ, ಜೂಲಿಯನ್ ಅಸಾಂಜೆಗೆ. ಹಾಗಾಗಿ ಇನ್ ಶಾರ್ಟ್ಲಿ 1 ವೀಕ್ 2 ವೀಕಲ್ಲಿ ಅವನನ್ನ ಎಕ್ಸ್ಟ್ರಡಿಟ್ ಮಾಡ್ತಾರೆ. ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಾದು ನೋಡಬೇಕಾಗಿದೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲ ಅಂತಂದ್ರೂ ಅಟ್ಲೀಸ್ಟ್ ಯಾರು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ನಿಮಗಾದ್ರೂ ಇದು ಕೆಲವು ವಿಚಾರ ಗೊತ್ತಿರಬೇಕು, ಯಾರೀತ ಜೂಲಿಯನ್ ಅಸಾಂಜೆ ಏನು ಅಂತ ಅಂದ್ಬಿಟ್ಟು. ಹಾಗಾಗಿ ಇವನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ನಿಮಗೆ ಬ್ರೀಫ್ ಬ್ಯಾಕ್ಗ್ರೌಂಡ್ ಇನ್ನಿ ಕೊಟ್ಟಿದ್ದೀನಿ. ದೆನ್ UGC ರೆಗ್ಯುಲೇಷನ್ ಫಾರ್ ಕೊಲಾಬ್ರೇಷನ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಫಾರಿನ್ ಯೂನಿವರ್ಸಿಟೀಸ್. ಇದಕ್ಕೆ ನಾವು ಜಸ್ಟ್ ನೋಡಿದ್ರೆ ಆಯಿತು. ಸೊ UGC ಏನು ಮಾಡ್ತಿದೆ, ಇಟ್ ಈಸ್ ಡಿಸೈಡೆಡ್ ಟು ಅಲೋ ಸರ್ಟೆನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇಂಡಿಯಾದು, ಅವರು ಫಾರಿನ್ ಇನ್ಸ್ಟಿಟ್ಯೂಷನ್ ಜೊತೆ MOU ಮಾಡ್ಕೊಂಡ್ಬಿಟ್ಟು ಡ್ಯೂಯಲ್ ಡಿಗ್ರಿ, ಜಾಯಿಂಟ್ ಡಿಗ್ರಿ, ಟ್ವಿನ್ನಿಂಗ್ ಪ್ರೋಗ್ರಾಮ್ ಇದನ್ನೆಲ್ಲ ಕೊಡ್ಬೋದು ಅಂತ UGC ಈಗ ಪರ್ಮಿಷನ್ ಕೊಟ್ಟಿದೆ. ಯಾವ ಇನ್ಸ್ಟಿಟ್ಯೂಷನ್ಸಿಗೆ ಕೊಡ್ಬೋದು ಅಂದರೆ, ಆ ಇನ್ಸ್ಟಿಟ್ಯೂಷನ್ ಅಟ್ಲೀಸ್ಟ್ 1000 ರ್ಯಾಂಕ್ ಒಳಗಡೆ ಇರಬೇಕು. QS ವರ್ಲ್ಡ್ ಯೂನಿವರ್ಸಿಟಿ ಒಂದು ರ್ಯಾಂಕಿಂಗ್ ಕೊಡ್ತಾರೆ ಅದರಲ್ಲಾದ್ರೂ, ಅಥವಾ ಟೈಮ್ಸ್ ಹೈಯರ್ ಎಜುಕೇಷನ್ ರ್ಯಾಂಕಿಂಗ್ ಕೊಡ್ತಾರೆ ಅದರಲ್ಲಾದ್ರೂ, ಅಥವಾ ನಮ್ಮದು NIRF ರ್ಯಾಂಕಿಂಗಲ್ಲಿ ಟಾಪ್ 100 ಇದ್ದರೆ, ದೆನ್ ಜೊತೆಗೆ ಅವ್ರಿಗೆ ಮಿನಿಮಮ್ ಗ್ರೇಡಿಂಗ್ 3 ಮೇಲೆ ಇತ್ತು ಅಂತಂದರೆ, NAAC ಗ್ರೇಡಿಂಗಲ್ಲಿ 3 ಮೇಲೆ ಇತ್ತು ಅಂದರೆ, ದೆನ್ ಇಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಏನು ಮಾಡ್ಬೋದು, ಈ ಥರ ಟೈ ಅಪ್ ಮಾಡ್ಕೊಬೋದು ಅಂತಂದ್ಬಿಟ್ಟು ಈಗ UGC ಹೇಳಿದೆ. ಹಾಗಾಗಿ ಪ್ರೀವಿಯಸ್ಸಲ್ಲಿ ಇದು ಕೆಲವು ರೆಸ್ಟ್ರಿಕ್ಷನ್ಸ್ ಜೊತೆಗೆ ಈ ಥರ ಟೈ ಅಪ್ ಅಂದ್ಬಿಡ್ತಿತ್ತು. ಈಗ ಈ ರೆಸ್ಟ್ರಿಕ್ಷನ್ಸನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಈ ಥರ ಏನು ಟೈ ಅಪ್ ಆಗುತ್ತೆ ಏನಂತಂದ್ಬಿಟ್ಟು ಕಾದು ನೋಡಬೇಕಾಗಿದೆ. ಅದು ಬಿಟ್ಟರೆ ಇದರಲ್ಲಿ ನೀವು ಡೀಟೇಲ್ಡ್ ಅನಾಲಿಸಿಸ್ ನಾವು ನೋಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಇದು ಆ್ಯಕ್ಚುಲಿ ಇದು ರೂಲ್ಸ್ ಏನಿದೆ, ಹೊಸ ರೂಲ್ಸ್ ಬರಬೇಕು. ಆ್ಯಕ್ಚುಲಿ ಹಳೇದು 2016 ರೂಲ್ಸ್ ಇತ್ತು, ಅದರಲ್ಲಿ ತುಂಬ ಲೋಪದೋಷಗಳಿತ್ತು. ಈಗ ಹೊಸದು 2022 ರೂಲ್ಸ್ ಬರ್ತಿದೆ. 2022 ರೂಲ್ಸ್ ಬಂದಮೇಲೆ ಈ ಆರ್ಟಿಕಲ್ನ ನಾನು ಜೊತೆಗೆ ಇಟ್ಕೊಂಡ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ದಿಸ್ ಆರ್ಟಿಕಲ್ ಈಸ್ ಸೇವ್ಡ್ ಫಾರ್ ಫ್ಯೂಚರ್. ದೆನ್ ಇದು ಆರ್ಟಿಕಲ್ ನಮಗೆ ಅವಶ್ಯಕತೆ ಇಲ್ಲ. ದೆನ್ ಇಲ್ಲಿ ನಿರ್ಮಲಾ ಸೀತಾರಾಮ್ ಆಸ್ ಅರ್ಜ್ಡ್ IMF ಟು ಅಸಿಸ್ಟ್ ಶ್ರೀಲಂಕಾ. ಏನು ಕೊಲಂಬೋ 4 ಬಿಲಿಯನ್ ಬೇಲೌಟ್ ಪ್ಯಾಕೇಜ್ IMF ಇಂದ ತೊಗೊಬೇಕಂತಂದ್ಬಿಟ್ಟು ಇದೆಯಲ್ಲ, ಅದಕ್ಕೆ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಅಯ್ಯೋ ಪಾಪ ಕೊಡಿ ಶ್ರೀಲಂಕಾದವರಿಗೆ ಅಂತಂದ್ಬಿಟ್ಟು ಹೇಳ್ತಾರೆ. ಯಪ್ಪ, ನಮಗೆ ಇಲ್ಲಿ ಫಸ್ಟ್ PSI, FDA, AEJE, ಓಕೆ, KS ಇವೆಲ್ಲ ಎಕ್ಸಾಮ್ಗಳು ಲಫ್ಡ್ ಆಗಿದಾವಲ್ಲ, ಫಸ್ಟ್ ಇವ್ರ ಬಾಯಿಗೆ ದುಡ್ಡು ಹಾಕ್ಬಿಟ್ಟು ಯೂತನ್ನ ಕಾಪಾಡ್ರಿ ಫಸ್ಟ್, ಆಮೇಲೆ ನೀವು ಬೇರೆ ದೇಶದಲ್ಲಿ ಇರೋಂಥವ್ರಿಗೆ ಹೇಳ್ರಂತೆ.
ನೆಕ್ಸ್ಟ್ ನಾಗಾ ಸೀಸ್ ಫೈರ್ ಅಗ್ರಿಮೆಂಟ್ ಬಗ್ಗೆ ಇದು ಡೀಟೇಲ್ ಅನಾಲಿಸಿಸ್ ಮಾಡಬೇಕು. ಈ ಆರ್ಟಿಕಲ್ನು ಕೂಡ ನಾನು ಫ್ಯೂಚರಿಗೆ ಸೇವ್ ಮಾಡ್ಕೊತೀನಿ. ನಾಗಾ ಬಗ್ಗೆ ಒಂದು ಡೀಟೇಲ್ ಆರ್ಟಿಕಲ್ ಬರುತ್ತೆ, ಅವಾಗ ನಾನು ನಾಗಾದ್ ಏನಾಯಿತು ಎತ್ತ ಎಲ್ಲ ಹೇಳ್ತೀನಿ. ದೆನ್ ಜಡ್ಜಸ್ ಮಸ್ಟ್ ಗಿವ್ ರೀಸನ್ ಫಾರ್ ಬೇಲ್ ಡಿಸಿಷನ್ಸ್. ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ನಿನಗೆ ಬೇಲ್ ಸಿಕ್ಕಿಲ್ಲ ಇಷ್ಟೇ ವರ್ಡಿಟ್ ಕೊಡ್ತಿದ್ದಾರೆ ಜಡ್ಜಸ್ಸು. ಯಾವುದ್ರ ಬೇಸಿಸ್ ಮೇಲೆ ಕೊಟ್ರಿ ನೀವು ಅಂತಂದಾಗ ಅದ್ರ ಬಗ್ಗೆ ಏನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ, ನೀವು ಕರೆಕ್ಟಾಗಿ ರೀಸನ್ಸ್ ಕೊಡಬೇಕು, ಸುಮ್ಮನೆ ನಿಮ್ಮ ಇಷ್ಟ ಬಂದಂಗೆ ಅದಕ್ಕೇನು ಹೇಳಂಗಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಗಿವ್ ರೀಸನ್ಸ್ ಐದರ್ ಫಾರ್ ಗ್ರಾಂಟಿಂಗ್ ಆರ್ ಡಿನೈಯಿಂಗ್ ಬೇಲ್ ನೀವು ಕೊಡಬೇಕು. ಯಾಕಂದರೆ ನೀವು ಅದೇನು ಎಕ್ಸ್ಪ್ಲನೇಷನ್ ಕೊಡ್ತಿರಲ್ಲ, ರೀಸನಿಂಗ್ ಇಸ್ ದ ಲೈಫ್ ಬ್ಲಡ್ ಆಫ್ ದಿ ಜುಡಿಷಿಯಲ್ ಸಿಸ್ಟಮ್. ಕ್ರಿಪ್ಟಿಕ್ ಆರ್ಡರ್ಸ್ ಅಂದರೆ ಯಾರಿಗೂ ಅದನ್ನು ರೀಡ್ ಮಾಡೋಕ್ಕಾಗದೇ ಇರೋವಂಥ ಆರ್ಡರ್ಸ್ಗಳು ಅಂತ ಅರ್ಥ. ಕ್ರಿಪ್ಟಿಕ್ ಆರ್ಡರ್ಸ್ ಅಂದರೆ ಯು ಬಿನ್ ಗ್ರಾಂಟೆಡ್ ಬೇಲ್. ಯಾಕೆ ಕೊಟ್ಟಿದ್ದಾರೆ, ಏನು ಅನಲೈಸ್ ಮಾಡೋಕ್ಕೆ ಆಗಲ್ಲ ಜನಕ್ಕೆ. ನಿನಗೆ ಅದೇ ಬೇಲ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅದು ಅನಲೈಸ್ ಮಾಡೋಕ್ಕಾಗಲ್ಲ. ಇಂಥವನ್ನ ಕ್ರಿಪ್ಟಿಕ್ ಆರ್ಡರ್ಸ್ ಅಂತ ಹೇಳ್ತೀವಿ. ಹಂಗೆ ಬೇಡ, ಕುಲ್ಲ ಓಪನ್ ಆಗಿಟ್ಟು ಎದಕ್ಕೆ ಕೊಟ್ಟಿವಿ ಎದಕ್ಕೆ ಕೊಡಲ್ಲ ಅಂತ ಅಂದ್ಬಿಟ್ಟು ಸೀದಾ ಹೇಳ್ರಿ ಅಂತ ಹೇಳ್ತಿದ್ದಾರೆ. ದೆನ್ ಇದು ನಮಗೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ಲು. AK ಸೂದ್ ಇವರು ನ್ಯೂ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್. ಆ್ಯಕ್ಚುಲಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಏನು ಮಾಡ್ತಾರೆ ಅಂದರೆ, ಎಲ್ಲ ಮಿನಿಸ್ಟ್ರಿಗಳ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ದೇಶದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ, ಪಾಲಿಸಿಗೆ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಿಗೆ ಏನು ಅಂತಂದ್ಬಿಟ್ಟು ಅದಕ್ಕೆ ಬೇಕಾದಂಥ ಅಡ್ವೈಸನ್ನು ಕೊಡ್ತಾರೆ. ಈಸ್ ಅನ್ ಅಡ್ವೈಸರ್. ದೆನ್ ಇದರಲ್ಲಿ ಇದೆಲ್ಲ ಅಡ್ವೈಸ್ಗಳನ್ನು ಓವರ್ಸಿ ಮಾಡುವಂಥದ್ದು PMSTIAC ಅಂತಂದರೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಅಡ್ವೈಸರಿ ಕೌನ್ಸಿಲ್ ಅಂತ. ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಅಡ್ವೈಸರಿ ಕೌನ್ಸಿಲ್ ಅಂತ ಅಂದ್ಬಿಟ್ಟು ಇದು ಏನು ಮಾಡುತ್ತೆ ಅಂತಂದರೆ, ಇದು ಮೇಜರ್ 9 ಮಿಷನ್ಸ್ ಮೇಲೆ ಇದು ಫೋಕಸ್ ಮಾಡಿಬಿಟ್ಟು ಅದ್ರ ಮೇಲೆ ರೆಕಮೆಂಡೇಶನ್ಸ್ ಕೊಡುತ್ತೆ. ಈ 9 ಮಿಷನ್ಸ್ ನೋಡ್ಕೊಳ್ಳಿ. ದಿಸ್ ಈಸ್ ವೇರ್ ಇನ್ ಫ್ಯೂಚರ್ ದಿ ಸೈನ್ಸ್ ಕ್ವಶನ್ ಅಪಿಯರ್ಸ್ ಇನ್ ದ ಎಕ್ಸಾಮಿನೇಷನ್. ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಲೇಷನ್ ಇಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ನು, ಕ್ವಾಂಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬಯೋಡೈವರ್ಸಿಟಿ, ಎಲೆಕ್ಟ್ರಿಕ್ ವೆಹಿಕಲ್ಸು, ವೇಸ್ಟ್ ಟು ವೆಲ್ತು, ಓಷನ್ ಎಕ್ಸ್ಪ್ಲೋರೇಷನ್ನು. ದೆನ್ ಅದಾದಮೇಲೆ ಇದರಲ್ಲಿ ಆಕ್ಸೆಲರೇಟಿಂಗ್ ಗ್ರೋತ್ ಆಫ್ ನ್ಯೂ ಇಂಡಿಯನ್ ಇನೋವೇಷನ್, ದಟ್ ಈಸ್ ಅಗ್ನಿ. ಇದಿಷ್ಟು ನೋಡ್ಕೊಳ್ಳಿ. ದೀಸ್ ಆರ್ ದ ಮೇಜರ್ 9 ಥೀಮ್ಸ್ ಆನ್ ವಿಚ್ ಗೌರ್ಮೆಂಟ್ ಈಸ್ ಫೋಕಸಿಂಗ್ ಅಂತ. ಆ ವಿಚಾರಕ್ಕೋಸ್ಕರ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರು ಈಗ ಫೋಕಸ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ಕ್ಲಿಯರ್ ಕಟ್ ಗೊತ್ತಿದೆ ಸೈನ್ಸ್ ಕ್ವಶನ್ಸ್ ಬಂದರೆ ಎಲ್ಲಿಂದ ಬರ್ತವೆ ಅಂತ. ಓಕೆ, ದೆನ್ ಇಮೇಜ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ. ವ್ಯಂಗ್ಯ ಚಿತ್ರ ಇದ್ರೂ ಭಾಳ ಮೀನಿಂಗ್ ಅಡಗಿದೆ. ಇದನ್ನು ಮಾಡಿದವ್ರಿಗೆ ವ್ಯಂಗ್ಯ ಆಗಬೇಕು. ಸೊ ಜಹಾಂಗೀರ್ ಪುರಿದು ಏನು ಬುಲ್ಡೋಸರ್ ಇದು ತೋರಿಸಿದೆ ನಿಮಗೆ ಗೊತ್ತಿದೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ದೆನ್ ಅದಾದಮೇಲೆ ನಮ್ಮ ಭಾರತದ ನೇವಿ ಚೀಫು ಜಾಯಿಂಟ್ ನ್ಯಾವಿಗೇಷನ್ ಚಾರ್ಟನ್ನು ಮೊದಲನೇ ಬಾರಿಗೆ ಬಿಟ್ಟಿದ್ದಾರೆ. ಜಾಯಿಂಟ್ ನ್ಯಾವಿಗೇಷನ್ ಚಾರ್ಟ್ ಮೊದಲನೇ ಬಾರಿಗೆ ಯಾರ ಜೊತೆ ಬಿಟ್ಟಿದ್ದಾರೆ ಅಂತಂದರೆ ಅದು ಮಾಲ್ಡೀವ್ಸ್ ಜೊತೆ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಅದು ಏನು ಅದರಲ್ಲಿ ಏನೇನಿರುತ್ತೆ ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಇಷ್ಟೇ ನಿಮಗೆ ಇದು ಗೊತ್ತಿರಲಿ. ದೆನ್ ಆಮೇಲೆ ಪ್ರಾಜೆಕ್ಟ್ 75 6th ಸ್ಕಾರ್ಪಿಯನ್ ಸಬ್ಮೆರಿನನ್ನು ಬಿಟ್ಟಿದ್ದಾರೆ. ದಟ್ ಈಸ್ INS ಭಾಗ್ಯಶ್ರೀ. ಇದ್ರ ಬಗ್ಗೆ ನಾನೀಗ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ಅದರಲ್ಲಿ ಅನಾಲಿಸಿಸಲ್ಲಿ ನಾವು ಇದನ್ನು ನೋಡೋಣ, ಬಿಕಾಸ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ದೆನ್ ಅದಾದಮೇಲೆ ರಷ್ಯಾ ಟೆಸ್ಟ್ ನ್ಯೂಕ್ಲಿಯರ್ ಕೇಪಬಲ್ ಸರ್ಮಾತ್ ಬೆಲಾಸ್ಟಿಕ್ ಮಿಸೈಲ್. ಕ್ವಶನ್ ಬಂದರೆ ಇಷ್ಟೇ ಬರುತ್ತೆ. ಸರ್ಮಾತ್ ಬೆಲಾಸ್ಟಿಕ್ ಮಿಸೈಲ್ ಇತ್ತೀಚೆಗೆ ಯಾರೋ ಟೆಸ್ಟ್ ಮಾಡಿದ್ದಾರೆ, ಯಾವ ದೇಶ? ಸರ್ಮಾತ್ ಬೆಲಾಸ್ಟಿಕ್ ಮಿಸೈಲ್. ರಷ್ಯಾ ಏನು ಹೇಳ್ತಿದೆ, ಈ ಮಿಸೈಲನ್ನು ನೀವು ಅಷ್ಟು ಸುಲಭ ಅನ್ಕೊಂಬಿಡ್ರಿ. ಎಂಥ ಮಿಸೈಲ್ ಮಾಡಿದ್ದೀನಿ ಅಂದರೆ, ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ಬೇಕಂದ್ರೆ, ಪುಟಿನ್ ಹೇಳ್ತಿರೋ ಡೈಲಾಗ್ ಇದು, ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಬೇಕಾದ್ರೆ ಒಂದ್ಸತಿ ನೋಡ್ಕೊಬೇಕು ಅವರು, ಇಂಥ ಮಿಸೈಲ್ ಅಯ್ಯಪ್ಪ ಎದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಅಂತ ಡೈಲಾಗ್ ಹೊಡಿತಿದ್ದಾರೆ. ಇದ್ರ ದಿನ ಏನಾಗಿದೆ ಏನು ಗೊತ್ತಿಲ್ಲ, ಬಟ್ ಹೆಸರು ಸರ್ಮಾತ್, ನಿಮಗದು ಗೊತ್ತಿರಲಿ. ದೆನ್ ಅದಾದಮೇಲೆ ಇಂಡಿಯನ್ ವೀಟ್ ಫೇಸಸ್ ಹೈ ಫ್ರೈಟ್ ಕಾಸ್ಟ್. ಕಳಿಸೋದಕ್ಕೆ ಕಾಸ್ಟ್ ಆಗೋದು ಗುರು ಈಜಿಪ್ಟಿಗೆ. ಏನು ರಷ್ಯಾ ಉಕ್ರೇನ್ ಗಲಾಟೆ ನಡೀತಿದೆ, ಅವ್ರು ಮೇಜರ್ ವೀಟ್ ಎಕ್ಸ್ಪೋರ್ಟರು, ಅವರಿಲ್ಲ ಅಂದರೆ ಈಗ ನಾವು ಕಳಿಸ್ಬಿಡೋಣ ವೀಟ್ ಅಂತ ಅಂದ್ಬಿಟ್ಟು ನೀವು ಹಂಗೆ ಸುಲಭವಾಗಿ ವೀಟ್ ಕಳಿಸ್ಬಿಡ್ಬೋದು ಅಂತ ಅನ್ಕೊಂಬೇಡ್ರಿ. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ MSP ಕೊಟ್ಬಿಟ್ಟು ಎಲ್ಲ ವೀಟ್ಗಳನ್ನು ತುಂಬಿದ್ದೀವಿ ಅಂದ್ಬಿಟ್ಟು ತೊಗೊಂಡೋಗಿ ಹಂಗೆ ಕೊಡೋಕ್ಕಾಗಲ್ಲ. ಜೊತೆಗೆ ಕ್ವಾಲಿಟಿ ಚೆಕ್ಸ್ ಇದ್ದಾವೆ, ಆಯಿತಾ? ಸುಮ್ಮನೆ ಎಂಥದ್ದು ಬೇಕೋ ಅಂದ್ ಮಿಂಥದ್ದು ಇದೇನು PDS ಅಲ್ಲಿ ನಮ್ಮ ಬಡವರಿಗೆ ಕೊಡೋ ಥರ ವೀಟ್ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲೆಲ್ಲ ಚೆಕ್ ಮಾಡ್ತಾರೆ ಅವರು. ಸೊ ಹಂಗಾಗಿ ಅಲ್ಲಿ ನಿಮ್ದು ರಿಜೆಕ್ಟ್ ಆಯಿತು ಅಂತಂದರೆ, ಇಂಡಿಯಾದ ವೀಟ್ ರಿಜೆಕ್ಟ್ ಆಯಿತು ಅಂದರೆ ಅವಾಗ ನಮಗೆ ಬುದ್ಧಿ ಬರುತ್ತೆ ನಮ್ಮ ಕ್ವಾಲಿಟಿ ಏನು, ಎಂಥದ್ದು ಬಡವರಿಗೆ ನಾವು ಎಂಥದ್ದು ಕೊಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಓಕೆ, ದೆನ್ ಆಮೇಲೆ ಸ್ಪೋರ್ಟ್ಸಲ್ಲಿ ಇದೊಂದು ವಿಚಾರ. ಈಗೇನು ವಿಂಬಲ್ಡನ್ ಟೆನ್ನಿಸ್ ನಡೀತಿದೆಯಲ್ಲ, ಈ ವಿಂಬಲ್ಡನ್ ಟೆನ್ನಿಸ್ಸು ಆಬ್ವಿಯಸ್ಲಿ ವಿಂಬಲ್ಡನ್ ನಡೀತಿರೋಂಥದ್ದು ಎಲ್ಲಿ? UK, ಲಂಡನ್ ಹತ್ರ ವಿಂಬಲ್ಡನ್ ನಡೀತಿದೆ. ಸೊ ಅಲ್ಲಿ ಏನು ವಿಂಬಲ್ಡನ್ ಟೆನ್ನಿಸ್ ನಡೀತಿದೆಯಲ್ಲ, ಇದರಲ್ಲಿ ರಷ್ಯಾ ಮತ್ತು ಬೆಲಾರಸ್ ಪ್ಲೇಯರ್ಸನ್ನು ಇವರು ಕ್ಯಾನ್ಸಲ್ ಮಾಡ್ಯಾರ. ಯಾಕೆ? ಬೆಲಾರಸ್ಸು ರಷ್ಯಾಗೆ ಸಪೋರ್ಟ್ ಮಾಡ್ತಿದೆ, ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ, ಅವ್ರ ಅಗೇನೆಸ್ಟು UK ಇದೆ. ಸೊ ಹಾಗಾಗಿ ಇವ್ರನ್ನ ಏನು ಮಾಡ್ತಿದ್ದಾರೆ, ದೇ ಆರ್ ಬಾರ್ಡ್ ಫ್ರಮ್ ಅಟೆಂಡಿಂಗ್ ವಿಂಬಲ್ಡನ್ನಿಂದ ಅವರನ್ನು ಬಾರ್ ಮಾಡಿದ್ದಾರೆ.
ನೀವು ಅಟೆಂಡ್ ಮಾಡಂಗಿಲ್ಲ ಅಂತಂದ್ಬಿಟ್ಟು. ಈ ಕಡೆ ವಾರು ಮತ್ತು ಸ್ಪೋರ್ಟ್ಸು, ಎಷ್ಟೋ ಕಡೆ ಸ್ಪೋರ್ಟ್ಸ್ ಡಿಪ್ಲೊಮೆಸಿ ಮಾಡಿಬಿಟ್ಟು ಪಿಂಗ್ ಪಾಂಗ್ ಡಿಪ್ಲೊಮೆಸಿ, ಆಮೇಲೆ ಕ್ರಿಕೆಟ್ ಡಿಪ್ಲೊಮೆಸಿ ಇವನ್ನೆಲ್ಲ ಮಾಡಿ ದೇಶ ಒಂದಾಗಬೇಕು. ಅಂಥ ಟೈಮಲ್ಲಿ ನೀವು ಅಲ್ಲಿ ಬ್ಯಾಟಲ್ ಫೀಲ್ಡಲ್ಲಿ ನಡೀತಿರೋ ಜಗಳನ್ನ ತೊಗೊಂಡ್ಬಿಟ್ಟು ಟೆನ್ನಿಸಲ್ಲೂ ನೀವು ಇದನ್ನು ಇನ್ಕ್ಲೂಡ್ ಮಾಡ್ತಿದ್ರಲ್ಲ. ಹಾಗಾಗಿ ಟೆನ್ನಿಸ್ ಗವರ್ನಿಂಗ್ ಬಾಡೀಸ್ ಏನಿದೆ ಇದು ಅವರು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ವಿಂಬಲ್ಡನ್ ನೀವು ಇದು ಮಾಡ್ತಿರೋದು ಈ ಮೂವ್ ಸರಿ ಇಲ್ಲ ಅಂತಂದ್ಬಿಟ್ಟು ಅವರು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಓಕೆ, ದೆನ್ ಅದು ಬಿಟ್ಟರೆ ನಮಗೆ ಇನ್ಯಾವುದು ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಇದೊಂದು ಲೆಂತಿಯಸ್ಟ್ ನ್ಯೂಸ್ ಪೇಪರ್ ಓವರ್ವ್ಯೂ ಆಯಿತು. ಈಗ ನನ್ನದು ಏನು ಆರ್ಟಿಕಲ್ಸ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂತ ಹೇಳಿದ್ನಲ್ಲ, ಈಗ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಆರ್ಟಿಕಲ್ನ ನಾನು ದ ಹಿಂದೂ 21st ಏಪ್ರಿಲ್ ಡಿಫೆನ್ಸ್ ಪ್ರಾಜೆಕ್ಟ್ 75 ಅಂಡರ್ ಹಾಕಿದ್ದೀನಿ. ಇಲ್ಲಿ ನ್ಯೂಸ್ ಏನು ಹೇಳ್ತಿದ್ದಾರೆ, ಪ್ರಾಜೆಕ್ಟ್ 75 ಅಂಡರು 6 ಸಬ್ಮೆರಿನ್ಗಳನ್ನ ಇವರು ತಯಾರಿಸಬೇಕಿತ್ತು. ಅದರಲ್ಲಿ 6ನೇ ಸಬ್ಮೆರಿನು INS ವಾಗೇಶ್ರೀನ ಈಗ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಫಸ್ಟ್ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಪ್ರಾಜೆಕ್ಟ್ 75I ಅಂದರೆ ಇದು 30 ವರ್ಷದ ಪ್ರೋಗ್ರಾಮು. 2020ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದಂಥದ್ದು. ಏನಂದರೆ 24 ಸಬ್ಮೆರಿನನ್ನ ಬಿಲ್ಡ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಸಬ್ಮೆರಿನ್ ಅಂದರೆ ಜಲಾಂತರ್ಗಾಮಿ. ಈ 24 ಸಬ್ಮೆರಿನ್ಸಲ್ಲಿ 18 ಸಬ್ಮೆರಿನ್ ಕನ್ವೆನ್ಷನಲ್ ಸಬ್ಮೆರಿನ್ ಅಂದರೂ ಇದೆ, ಡೀಸೆಲ್ ಪವರ್ಡ್ ಸಬ್ಮೆರಿನ್ ಅಂದರೂ ಇದೆ, ಡೀಸೆಲ್ ಎಲೆಕ್ಟ್ರಿಕ್ ಪವರ್ಡ್ ಅಂದರೂ ಇದೆ. ಇದನ್ನೇ ಕೂಡ ಹೆಸರು ಸ್ಕಾರ್ಪಿಯನ್ ಕ್ಲಾಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೇನು ಸ್ಕಾರ್ಪಿಯನ್ ಕ್ಲಾಸ್ ಅಂತ ಇದೆಯಲ್ಲ, ಫಸ್ಟ್ ತಿಳ್ಕೊಳ್ರಿ. ಸಬ್ಮೆರಿನಲ್ಲಿ ಸ್ಕಾರ್ಪಿಯನ್ ಕ್ಲಾಸ್ ಅಂತಂದರೆ ಕನ್ವೆನ್ಷನಲ್ ಸಬ್ಮೆರಿನ್ ಅಂತ. ಅಂದರೆ ಸ್ಕಾರ್ಪಿಯನ್ ಕ್ಲಾಸ್ ಅಂದರೆ ಯಾವುದು ಡೀಸೆಲ್ಲು ಎಲೆಕ್ಟ್ರಿಕ್ ಪವರಿಂದ ಓಡುತ್ತೋ ಅದನ್ನು ಸ್ಕಾರ್ಪಿಯನ್ ಕ್ಲಾಸ್ ಅಂತಾರೆ. ನ್ಯೂಕ್ಲಿಯರಿಂದ ಓಡೋವಂಥ ಸಬ್ಮೆರಿನ್ನ ಅಕುಲಾ ಕ್ಲಾಸ್ ಅಂತ ಕರೀತಾರೆ, ಅಕುಲಾ ಕ್ಲಾಸ್. ಸೊ ಹಾಗಾಗಿ ನೀವೆಲ್ಲಾದರೂ ಓದಬೇಕಾದ್ರೆ ಅಕುಲಾ ಕ್ಲಾಸ್ ಸಬ್ಮೆರಿನ್ ಅಂದರೆ ಅದು ನ್ಯೂಕ್ಲಿಯರ್ ಪವರ್ ಅಂತ. ಸ್ಕಾರ್ಪಿಯನ್ ಸಬ್ಮೆರಿನ್ ಅಂತಂದರೆ ಅದು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ಕಿಂದ ಓಡುವಂಥದ್ದು. ಆ ಥರ ಏನು 18 ಸಬ್ಮೆರಿನ್ನು ಕನ್ವೆನ್ಷನಲ್ಲು 6 ನ್ಯೂಕ್ಲಿಯರ್ ಮಾಡ್ಬೇಕಂತಿದ್ರಲ್ಲ, ಈ 18ರಲ್ಲಿ 6ನ್ನು ಈಗ ಫಸ್ಟ್ ಸೆಟ್ಟಲ್ಲಿ ನಾವು ರೆಡಿ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಆ ಥರ 6 ಯಾವ್ಯಾವು ಅಂದರೆ INS ಕಲವರಿ, ಕರಂಜು, ಕಂದೇರಿ, ವೇಲ, ವಗಿರು, ವಾಗಶ್ರೀ. ಅದರಲ್ಲಿ ಈಗ ಹೆಚ್ಚು ಕಮ್ಮಿ ಈ ಆರ್ಟಿಕಲ್ ಜೊತೆಗೆ ನಮಗೆ 6 ಸಬ್ಮೆರಿನ್ಗಳು ಈಗ ತಯಾರಾಗಿದ್ದಾವೆ. 6 ಸಬ್ಮೆರಿನಲ್ಲಿ ಕಲವರಿ, ಕರಂಜು, ಕಂದೇರಿ ಏನಿದೆಯಲ್ಲ KKK, ಇದು ಇವಾಗ ಆಲ್ರೆಡಿ ನಮ್ಮ ನೇವಿನಲ್ಲಿ ಇಂಡಕ್ಟ್ ಆಗಿದೆ, ಅಂದರೆ ನೇವಿನಲ್ಲಿ ಆಲ್ರೆಡಿ ಬಳಸ್ತಿದ್ದೀವಿ. ವೇಲ, ವಗಿರು, ವಾಗಶ್ರೀನ ಈಗ ನೆಕ್ಸ್ಟ್ ನಾವು ಬಳಸ್ತಾ ಹೋಗ್ತೀವಿ. ಓಕೆ, ಸೊ ಅದು ನಮಗೆ ನ್ಯೂಸ್ ಇರೋದು. ಜೊತೆಗೆ ಇಲ್ಲಿ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, 30 ಇಯರ್ ಪ್ರೋಗ್ರಾಮು, ಇನ್ನು 2030 ಬಂತು, ಇವ್ರು ಮಾಡ್ಬೇಕಾಗಿರೋದು 18, ಈಗ ಇನ್ನೂ 6 ತಯಾರಿಸಿದ್ದಾರೆ, ಇನ್ನು 3 ಅಷ್ಟೇ ಇನ್ಕ್ಲೂಡ್ ಆಗಿದ್ದಾವೆ, ಬೇಗ ತಯಾರಿಸ್ರಿ ಗುರು ಅಂತಂದ್ಬಿಟ್ಟು ಈಗ ಇನ್ನೂ 6 ಕನ್ವೆನ್ಷನಲ್ ಸಬ್ಮೆರಿನ್ಗಳು ಇನ್ನು 6ನ್ನ ತಯಾರಿಸೋದಕ್ಕೆ ಈಗ ಹೊಸದಾಗಿ ನಾವು ಟೆಂಡರ್ ಕರಿತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅವು 6 ಹೆಂಗೋ ಕಷ್ಟ ಬಿದ್ದು ನೀವು 2030 ಅಷ್ಟೊತ್ತಿಗೆ ಮಾಡ್ತೀರಾ ಅಂತ ತಿಳ್ಕೊಳ್ರಿ. ಅಲ್ಲಿಗೆ 6 + 6 12 ಆಯಿತು. ನೀವು ಹಾಕೊಂಡಿರೋ ಪ್ಲ್ಯಾನ್ ಎಷ್ಟು? 24. 24ಗೆ 12 ನೀವೇನು ತಯಾರಿಸ್ತೀರಾ? ಅದು ಕನ್ವೆನ್ಷನಲ್ ಅಥವಾ ಡೀಸೆಲ್ ಸಬ್ಮೆರಿನ್ನೇ. ಹಂಗಾರೆ ನ್ಯೂಕ್ಲಿಯರ್ ಸಬ್ಮೆರಿನ್ ಯಾವಾಗ ತಯಾರಿಸ್ತೀರಾ? ನ್ಯೂಕ್ಲಿಯರ್ ಸಬ್ಮೆರಿನ್ ತಯಾರಿಸೋಕ್ಕಾಗಲ್ಲ. ದೆನ್ ಅದಕ್ಕೆ ನೀವು ರಷ್ಯಾ ಹತ್ರ ಹೋಗ್ಬಿಟ್ಟು ರಷ್ಯಾ ಹತ್ರ ಹಣ ಕೊಡ್ರಿ ಸಬ್ಮೆರಿನ್ ಅಂತ ಇಸ್ಕೊಬೇಕು. ಎಲ್ಲಿವರೆಗೂ ಹೋಗ್ಬಿಟ್ಟು ರಷ್ಯಾ ಹತ್ರ ಕೈ ಚಾಚ್ತಿರೋ ಅಲ್ಲಿವರೆಗೂ ಇಂಡಿಯಾಗೆ ಡೀಟೇಲಾಗಿ ಹೋಗ್ಬಿಟ್ಟು ನಾವು ಎಲ್ಲಿವರೆಗೂ ರಷ್ಯಾ ಹತ್ರ ನಾವು ಕೈ ಚಾಚ್ತೀವೋ ಆವಾಗ ರಷ್ಯಾ ಏನಾರ ತಪ್ಪು ಮಾಡ್ತು ಅಂದ್ರೂ, ಈಗೇನು ಅಟ್ಯಾಕ್ ಮಾಡ್ತಿದೆಯಲ್ಲ ಉಕ್ರೇನ್ ಮೇಲೆ, ಆ ತಪ್ಪು ಮಾಡಿದ್ರು ನಾವು ಅದು ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ನಾವು ಹೂ ಜಿ ನೀ ಹೇಳ್ತಿರೋದೇ ಕರೆಕ್ಟ್, ನೀ ಮಾಡ್ತಿರೋದೇ ಕರೆಕ್ಟ್ ಅಂತ ಅನ್ಕೊಬೇಕು. ಹಾಗಾಗಿ ವಿ ಹ್ಯಾವ್ ಟು ಎಂಪವರ್, ವಿ ಹ್ಯಾವ್ ಟು ಸೆಲ್ಫ್ ಡಿಪೆಂಡ್ ಅಟ್ಲೀಸ್ಟ್ ಆನ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಪಾರ್ಟ್ಸ್. ಇಲ್ಲ ಅಂತಂದರೆ ನಾವು ಏನು ಏಷ್ಯನ್ ಪವರ್ ಇವೆಲ್ಲ ನಾವು ಆಗಬೇಕು ಅಂತಿದ್ದೀವಲ್ಲ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಿಮಗೆ ವಿಚಾರ ಇದ್ರ ಬಗ್ಗೆ ಗೊತ್ತಿರಲಿ. ಈ ಆರ್ಟಿಕಲ್ನ ದ ಹಿಂದೂ 21st ಏಪ್ರಿಲ್ ಕ್ರಿಮಿನಲ್ ಪ್ರೊಸೀಜರ್ ಬಿಲ್ ಅಲ್ಲ ಇದು, ಇದನ್ನು ಡೆಲ್ಲಿ MCA ಅನ್ನೋ ಅಂಡರೆ ನಾನು ಇದನ್ನು ಹಾಕಿದ್ದೀನಿ. ಇಲ್ಲಿ ಏನು ಹೇಳ್ತಿದೆ, ಡೆಲ್ಲಿ MCA ಆ್ಯಕ್ಟ್ ಅದು ನಮ್ಮ ಫೆಡರಲಿಸಮನ್ನು ಹಾಳು ಮಾಡ್ತಿದೆ ಅಂತಂದ್ಬಿಟ್ಟು ಈ ಆರ್ಟಿಕಲ್ ಹೇಳಿದೆ. ಫಸ್ಟ್ ಆಫ್ ಆಲ್ ಡೆಲ್ಲಿ MCA ಆ್ಯಕ್ಟ್ ಅಂದರೆ ಏನು, ಅದ್ರದ್ದೆಲ್ಲ ಬೇಸಿಕ್ಸ್ ನೋಡಬೇಕು. ಈ ಆರ್ಟಿಕಲ್ ನಿಮಗೆ ಅರ್ಥ ಆಗಬೇಕಾದ್ರೆ ಸ್ವಲ್ಪ ನಾವು ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ನೋಡೋಣ. ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಅಂದರೆ, ಆಬ್ವಿಯಸ್ಲಿ ನಮಗೆ ಡೆಲ್ಲಿ ವಿಚಾರವಾಗಿ ನಮಗೆ ಆಲ್ರೆಡಿ ಗೊತ್ತಿದೆ, ಡೆಲ್ಲಿ ಬಗ್ಗೆ ನಮಗೆ ಗೊತ್ತಿದೆ ಇದೆ. ಏನಂದರೆ 69th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1991 ಆರ್ಟಿಕಲ್ 239A ಡೆಲ್ಲಿಗೋಸ್ಕರ, ದಟ್ ಈಸ್ ಡೆಲ್ಲಿನ ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ದಟ್ ಈಸ್ NCR ರೀಜನನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಬಂತಲ್ಲ, ಆವಾಗ ಅದಕ್ಕೆ ಅನುಗುಣವಾಗುವಂಥ ಆರ್ಟಿಕಲ್ ಇದು. ಸೊ ಇದು ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದೆ ಡೆಲ್ಲಿಗೆ. ಅಂದರೆ ಈ ಕಡೆ ಇದು ಯೂನಿಯನ್ ಟೆರಿಟರಿ ಥರನೂ ಅಲ್ಲ, ಈ ಕಡೆ ಪ್ಯೂರ್ಲಿ ಸ್ಟೇಟು ಅಲ್ಲ, ಒಂಥರ ತ್ರಿಶಂಕು ಸ್ಥಿತಿನಲ್ಲಿ ಇಟ್ಟಂಥ ಪರಿಸ್ಥಿತಿ ಬಂದಿದೆ. ಓಕೆ, ಸೊ ಈ ಆರ್ಟಿಕಲ್ ಮಾಡೋದ್ರಿಂದ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದೆ ಅಂದರೆ, ಪಾರ್ಲಿಮೆಂಟು ಈ ಒಂದು ಡೆಲ್ಲಿಗೋಸ್ಕರ ಇದು ಎನಿ ಮ್ಯಾಟರ್ ಬಗ್ಗೆ ಅವ್ರು ಬೇಕಾದರೆ ಲಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಪಾರ್ಲಿಮೆಂಟ್ ಈ ಆರ್ಟಿಕಲ್ ಮೂಲಕ ತನಗೆ ತಾನೇ ಪವರ್ ಕೊಡ್ಕೊಂಡಿದೆ. ಆಯಿತಾ, ಇದು ನಮಗೆ ಮುಂಚೆಯಿಂದ ಗೊತ್ತಿದೆ.
ಇದಾದಮೇಲೆ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1992 ಅಲ್ಲಿ ಏನು ಪಾರ್ಟ್ 9 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮುನ್ಸಿಪಾಲಿಟೀಸ್ ಬಂತು. ಈ ಮುನ್ಸಿಪಾಲಿಟೀಸ್ ಏನು ಮಾಡಿದೆ ಅಂತಂದರೆ, ಯಾವ್ಯಾವ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ, ಯೂನಿಯನ್ ಟೆರಿಟರಿ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ ಲೆಜಿಸ್ಲೇಚರಿಗೆ ಕಂಪ್ಲೀಟ್ ಪವರ್ ಕೊಟ್ಟಿದ್ದಾರೆ ಮುನ್ಸಿಪಾಲಿಟಿ ರಿಲೇಟೆಡ್ ಎಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ವಾರ್ಡ್ಸ್ ಎಷ್ಟಿರಬೇಕು, ಎಷ್ಟು ರಿಸರ್ವೇಷನ್ ಇರಬೇಕು, ಎಷ್ಟು ಜನ ಕೌನ್ಸಿಲರ್ಸ್ ಇರಬೇಕು, ಇದೆಲ್ಲದನ್ನು ಸ್ಟೇಟಿಗೆ ಮಾಡೋದಕ್ಕೆ ಬಿಟ್ಟಿದೆ. ಈಗ ಇಶ್ಯೂ ಏನು ಅಂತಂದರೆ, ಡೆಲ್ಲಿನಲ್ಲಿ ಮುಂಚೆ ಎಷ್ಟೋ ಒಂದು ಕಮಿಟಿಗಳ ಪ್ರಕಾರ, ಕಮಿಟಿಗಳ ಹೆಸರು ನಾನು ಇವಾಗ ನ್ಯೂಸ್ ಪೇಪರಲ್ಲಿ ತೋರಿಸ್ತೀನಿ, ಆ ಕಮಿಟಿಗಳ ಪ್ರಕಾರ ಡೀಟೇಲ್ಡ್ ಅನಾಲಿಸಿಸ್ ಮಾಡಿಬಿಟ್ಟು ಡೆಲ್ಲಿಯಲ್ಲಿ ಒಂದು ಮುನ್ಸಿಪಾಲ್ಟಿ ಬೇಡ, 3 ಮಾಡೋಣ, ನಾರ್ತು ಸೌತು ಈಸ್ಟು ಅಂತ ಅಂದ್ಬಿಟ್ಟು 3 ಮಾಡೋಣ ಅಂತ ಮಾಡಿದರು. ಈಗ ಡೆಲ್ಲಿನಲ್ಲಿ AAP ಸ್ಟ್ರಾಂಗ್ ಆಗ್ತಿರೋದ್ರಿಂದ ಈ ಥರ 3 ಇದ್ದು 3 ಕಡೆನೂ AAPನೇ ಗೆದ್ದು ನಂಬರ್ ಆಫ್ ಕೌನ್ಸಿಲರ್ಸು ಜಾಸ್ತಿ ಆಗಿ ಎಲ್ಲ ಕಡೆನೂ ಇವರೇ ಬೆಳೆದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಭಯಪಟ್ಟು ಕೇಂದ್ರ ಸರ್ಕಾರ ಈ 3 ಏನಿದಾವಲ್ಲ, ದಟ್ ಈಸ್ ಡೆಲ್ಲಿಯಲ್ಲಿ ಮುನ್ಸಿಪಾಲ್ಟಿಗಳು, 3 ಮುನ್ಸಿಪಾಲ್ಟಿ ಸೇರಿಸಿ ಈಗ ಒಂದೇ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಇವರು ಡೆಲ್ಲಿಗೂ ಕೇಳಿಲ್ಲಂಗೆ ತಮ್ಮ ಪೊಲಿಟಿಕಲ್ ಬೇಳೆಕಾಳು ಬೇಯಿಸ್ಕೊಳೋದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ, ನಂದಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಇಷ್ಟೆಲ್ಲ ಬ್ಯೂರೋಕ್ರಸಿಗೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ ನಾನೇ ಒಂದು ಸೈಡ್ ಮಾತಾಡಿದ್ರೆ ಹೆಂಗೆ, ಹಂಗಂತ ಜನ ಹೇಳ್ತಿದ್ದಾರೆ, ನಂದು ಒಪಿನಿಯನ್ ಅಲ್ಲ. ಓಕೆ, ಸೊ ಹಾಗಾಗಿ ಆಬ್ವಿಯಸ್ಲಿ ಅರವಿಂದ್ ಕೇಜ್ರಿವಾಲ್ AAP ಇವರು ಹೇಳ್ತಿದ್ದಾರೆ, ಯಾಕೆ ಇಷ್ಟು ಅರ್ಜೆಂಟಾಗಿ ನೀವು ಇದನ್ನು ಒಂದು ಮಾಡೋವಂಥದ್ದು ಅವಶ್ಯಕತೆ ಏನಿತ್ತು? ಎಷ್ಟೋ ವರ್ಷಗಳು ಸೇರ್ಕೊಂಡ್ಬಿಟ್ಟು ಇದನ್ನು 3 ಬೈಫರ್ಕೇಷನ್ ನಾವು ಮಾಡಿದ್ದೀವಿ, ಈಗ ಒಂದು ಮಾಡೋವಂಥದ್ದು ಏನಿತ್ತು ಅಂತಂದಾಗ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು, ಚುಪ್, ನಿನಗೆ ಸಂಬಂಧನೇ ಇಲ್ಲ, ನೀನು ಇದಕ್ಕೆ ತಲೆ ಕೆಡಿಸ್ಕೊಂತೀಯ, ನೀನು ಜಸ್ಟ್ ಇದು ಏನಿದೆಯಲ್ಲ NCR, ನೀನು ಇದು ಏನಾರ ಜಾಸ್ತಿ ಮಾಡ್ಬೇಕು ಕಮ್ಮಿ ಮಾಡ್ಬೇಕಂದ್ರೆ ನಾವು ಡಿಸೈಡ್ ಮಾಡ್ತೀವಿ, ನೀ ಯಾರು ಹೇಳೋಕ್ಕೆ ಅಂತ ಅಂದ್ಬಿಟ್ಟು ಇದು ಏನು ಮುನ್ಸಿಪಾಲ್ಟೀಸ್ ಇದೆಯಲ್ಲ, ಇದು ನಿನಗೆ ಅಪ್ಲೈ ಆಗಲ್ಲ, ನಿಂದು ಏನು ಪವರ್ ಇದ್ರೂ ಇದನ್ನು ನಾವು ತೊಗೊಂಡಿದ್ದೀವಿ, ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿರಿ. ಆಲ್ರೆಡಿ 69th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇವರು ಡೆಲ್ಲಿಗೆ ಪವರ್ ಏನಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ದೆನ್ ಅದಾದಮೇಲೆ ನೆಕ್ಸ್ಟ್ ಇದಾದಮೇಲೆ ಬಂದಂತಹ ಈ ಒಂದು ತಿದ್ದುಪಡಿ ಅಮೆಂಡ್ಮೆಂಟಲ್ಲಿ ಸ್ಟೇಟ್ ಲೆಜಿಸ್ಲೇಚರಿಗೆ ಪವರ್ ಕೊಡಬೇಕಂತ ಹೇಳಿದ್ದಾರೆ. ಈಗ ಅದೇ ಥರ ಲೆಜಿಸ್ಲೇಚರ್ ಒಂದು ಡೆಲ್ಲಿಗಿದೆ, ಅದು ಈ ಆ್ಯಕ್ಟ್, ಈ ಅಮೆಂಡ್ಮೆಂಟ್ ತರಬೇಕಾದ್ರೆ ಆಲ್ರೆಡಿ ಗೊತ್ತಿತ್ತು ಅವರಿಗೆ ಡೆಲ್ಲಿನಲ್ಲೂ ಲೆಜಿಸ್ಲೇಚರ್ ಇದೆ ಅಂತ. ಹಾಗಾದ್ರೆ ಡೆಲ್ಲಿಗೆ ಆ ಪವರ್ ಸಿಗಬಾರ್ದು ಅಂತಂದರೆ ಅಟ್ಲೀಸ್ಟ್ ಈ ಅಮೆಂಡ್ಮೆಂಟಲ್ಲಿ ಸೈಡಲ್ಲಿ ಇದು ಡೆಲ್ಲಿಗೆ ಲಾಗೂ ಆಗಲ್ಲ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಹೇಳ್ತಿದ್ರು. ಹಂಗೇನು ಹೇಳಿಲ್ಲ ಅಂತಂದರೆ ಈ ಅಮೆಂಡ್ಮೆಂಟ್ ತಂದಾಗ ಡೆಲ್ಲಿಗೂ ಕೂಡ ಇವೆಲ್ಲವೂ ಪವರ್ನ ಕೊಡಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಇವಾಗ ಇಲ್ಲ, ಇದು ಸಂಬಂಧ ಪಡಲ್ಲ ಡೆಲ್ಲಿಗೆ, ನಾವೇನು ಹೇಳ್ತೀವಿ ನಮ್ಮದೇ ಪವರು, ನಾವು ಸೆಂಟರ್ ಹೆಂಗೆ ಹೇಳ್ತೀವಿ ಹಂಗೆ ಅಂತಂದರೆ ಹೀಗೆ ಮಾಡ್ತಾ ಹೋದರೆ ಈಗ ಆ ಯಪ್ಪ ಹೋಗ್ಬಿಟ್ಟು ಈಗ ಪಂಜಾಬಲ್ಲಿ ಸರ್ಕಾರ ಸ್ಥಾಪನೆ ಮಾಡ್ಯಾರೆ, ಹಂಗೆ ಎಲ್ಲ ಕಡೆ ಸರ್ಕಾರ ಸ್ಥಾಪನೆ ಮಾಡಿ ಈಗೇನು ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದನ್ನು ಬೀಳಿಸೋದು ಜಾಸ್ತಿ ದಿನ ಉಳಿದಿಲ್ಲ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಆಯಿತು ನಿಮ್ಮ ಕೈಯಲ್ಲೇ ಪವರ್ ಇದೆ, ಅದನ್ನೇನು ಮಾಡಿದ್ರು ಡೆಲ್ಲಿ, ಅದಕ್ಕೆ MCA ಆ್ಯಕ್ಟನ್ನು ತಂದುಬಿಟ್ಟು 3 ಮುನ್ಸಿಪಲ್ ಕಾರ್ಪೊರೇಷನ್ಸ್ ಏನಿದೆಯಲ್ಲ ಅದನ್ನು ಯೂನಿಫೈ ಮಾಡಿಬಿಟ್ಟು ಜೊತೆಗೆ ನಂಬರ್ ಆಫ್ ಕೌನ್ಸಿಲರ್ಸು ಏನು 272 ಇದ್ರಲ್ಲ ಇದನ್ನು 250 ತಂದಿದ್ದಾರೆ. ನೀವು ಹಿಂಗೆ ತಂದ್ರೂ ಮುಂದಿನ ದಿನಗಳಲ್ಲಿ ಏನು ಒಂದು MCA ಇದೆಯಲ್ಲ ಇಲ್ಲೂ ಕೂಡ ಯಾರು ಗೆಲ್ತಾರೆ, AAPನೇ ಗೆಲ್ಲುವಂಥ ಸ್ಥಿತಿ ಬರುತ್ತೆ. ಸೊ ಇಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಈಗ ನೀವು ಈ ಆರ್ಟಿಕಲ್ ನೋಡ್ಬೋದು. ಈ ಆರ್ಟಿಕಲಲ್ಲಿ ಅದನ್ನೇ ಹೇಳಿದ್ದಾರೆ ನೋಡ್ರಿ, ಆರ್ಟಿಕಲ್ 233AA, ದೆನ್ ಇವೆಲ್ಲ ಏನೇನು ಪ್ರೊವೈಡ್ ಮಾಡ್ತಾರೆ, ದೆನ್ 272 250 ಇದನ್ನು ಕಮ್ಮಿ ಮಾಡ್ತಿದ್ದಾರೆ, ಪಾರ್ಟ್ 9 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ತಂತು, ಜೊತೆಗೆ ಇಲ್ಲಿ ಕೆಲವು ಕಮಿಟಿಗಳು ಕೊಟ್ಟಿದ್ದಾರೆ. ಆ್ಯಕ್ಚುಲಿ 1987 ಬಾಲಕೃಷ್ಣನ್ ಕಮಿಟಿ, ಅದಾದಮೇಲೆ 2001 ವೀರೇಂದ್ರ ಪ್ರಕಾಶ್ ಕಮಿಟಿ, ಅದಾದಮೇಲೆ ಇದೆಲ್ಲ ಸ್ಟೇಟ್ ರೆಕಮೆಂಡೇಶನ್, ಡೆಲ್ಲಿ ರೆಕಮೆಂಡೇಶನ್ ಮಾಡಿದ್ದಕ್ಕೆ ಆನಂತರ ಸೆಂಟ್ರಲ್ಲೂ ಕೂಡ ಅಶೋಕ್ ಪ್ರಧಾನ್ ಕಮಿಟಿನ ಸೆಟಪ್ ಮಾಡಿ ಇದೆಲ್ಲ ಕಮಿಟಿಗಳ ಶಿಫಾರಸು ಬೇಸಿಸ್ ಮೇಲೆ ಇವರು ಡೆಲ್ಲಿ ಮುನ್ಸಿಪಲ್ ಅಥಾರಿಟಿ ಏನಿದೆಯಲ್ಲ ಇದನ್ನು 3 ಡಿವೈಡ್ ಮಾಡಿರ್ತಾರೆ, 3 ಪಾರ್ಟ್ಸಾಗಿ ಡಿವೈಡ್ ಮಾಡಿರ್ತಾರೆ. ಈಗ ಏನೂ ಡಿಸ್ಕಷನ್ನು ಏನೂ ಇಲ್ದಂಗೆ ಸಡನ್ ಆಗಿ ಇದನ್ನು ಒಂದು ಮಾಡಿಬಿಟ್ಟಿದ್ದಾರೆ, ಎಲ್ಲ ಯೂನಿಫೈ ಮಾಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಕಾಸ್ ಏನು ಸಮಥಿಂಗ್ ಫಿಶಿ ಅಂತ ನಮಗಿಲ್ಲಿ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೆಡರಲಿಸಮಿಗೆ, ದೆನ್ ಏನಿದು ಡಿಸೆಂಟ್ರಲೈಸೇಷನ್ ಇದೆಯಲ್ಲ, ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್, 3 ಟೈರ್ ಗೌರ್ಮೆಂಟ್ ಸ್ಟ್ರಕ್ಚರ್ ಟು ದಿ ಇಂಡಿಯಾ, ಇದನ್ನು ನಾವು ಹಾಳು ಮಾಡ್ದಂಗೆ ಆಗುತ್ತೆ, ಇದನ್ನು ಫೇಲ್ ಮಾಡ್ದಂಗೆ ಆಗುತ್ತೆ. ಈ ರೀತಿ ಮಾಡಬಾರ್ದು. ಜನ ದಡ್ರಲ್ಲ, ಜನ ಬುದ್ಧಿವಂತರಿದ್ದಾರೆ, ಇವನ್ನೆಲ್ಲ ಅನಾಲಿಸಿಸ್ ಮಾಡ್ತಾರೆ. ನಾವು ಹೇಳ್ತಿರೋದಲ್ಲ, ಇದನ್ನು ಇವರು ಅಡ್ವೊಕೇಟ್ ಸಾಹೇಬರು ಹೇಳ್ತಿರೋದು. ಈ ಆರ್ಟಿಕಲ್ನ ನಾನು ದ ಹಿಂದೂ 21 ಏಪ್ರಿಲ್ ಪೊಲಿಟಿ ಅಂಡರು ಕ್ರಿಮಿನಲ್ ಪ್ರೊಸೀಜರ್ ಬಿಲ್ ಬಗ್ಗೆ ನಾನು ಇಲ್ಲಿ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಕ್ರಿಮಿನಲ್ ಪ್ರೊಸೀಜರ್ ಬಿಲ್ ಅಂತ ಇತ್ತು ಮುಂಚೆ, ಯಾವಾಗಿದು 29 ಮಾರ್ಚಲ್ಲಿ ಬಂದಿದ್ದ ಆರ್ಟಿಕಲ್ ಇದು. ಆ ಬಿಲ್ ಇತ್ತು, ಆ ಬಿಲ್ ಏನಾಗಿದೆ ಈಗ ಪಾಸ್ ಆಗಿಬಿಟ್ಟು ಆ ಬಿಲ್ ಆ್ಯಕ್ಟ್ ಆಗಿದೆ. ಅಂದರೆ ನಾವು ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ ಅಂತ ನಾವು ಹೇಳ್ಬೋದು. ಈ ಆ್ಯಕ್ಟ್ ಮೇಲೆ ಕೆಲವು ಸಂಶಯಗಳು ಮೂಡಿದ್ವು. ಹಾಗಾಗಿ ಆ ಸಂಶಯಗಳನ್ನೆಲ್ಲ
IPS ಆಫೀಸರು ನೀಟಾಗಿ ಇದರಲ್ಲಿ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ನೀವು ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಬೇಕು, ಇದನ್ನು ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿರುವಂಥದ್ದೇ ಈ ಆರ್ಟಿಕಲ್ಲು. ಹಾಗಾಗಿ ಈ ಆರ್ಟಿಕಲ್ನ ಸಂಕ್ಷಿಪ್ತವಾಗಿ 29ನೇ ತಾರೀಕು ಮಾರ್ಚಲ್ಲಿ ಬಂದಂಥ ಆರ್ಟಿಕಲ್ ಹಿಡ್ಕೊಂಡು ನಾನು ಇಲ್ಲಿ ಹೇಳ್ತೀನಿ. ಸೊ ಈ ಬಿಲ್ ಆ್ಯಕ್ಟ್ ಹಾಕಿನ ಮುಂಚೆ ಇದರಲ್ಲಿ ಕೆಲವು ಈ ಬಿಲ್ಲಿನ ಕೆಲವು ಪ್ರಾವಿಷನ್ಸ್ಗಳು ಹೇಳಿತ್ತು. ಸೊ ಈಗ ಆ್ಯಕ್ಟ್ ಪ್ರಾವಿಷನ್ಸ್ಗಳು ಇವೆ. ಸೊ ಏನಂದರೆ ಈ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಬಿಲ್ ಅಂದರೆ, ಈಗ ಆಗಿನ ಕಾಲದಲ್ಲಿ ಕ್ರಿಮಿನಲ್ಸನ್ನೆಲ್ಲ ಹಿಡ್ಕೊಂಬಂದಾಗ ನಿಮ್ಮ ಫಿಂಗರ್ ಪ್ರಿಂಟು, ಫೂಟ್ ಪ್ರಿಂಟು ಇವನ್ನೆಲ್ಲದನ್ನು ಅಲ್ಲಿ ಸ್ಟೋರ್ ಮಾಡಿ ಹಿಡ್ಕೊತಾರೆ ಜೈಲಲ್ಲಿ. ಓಕೆ, ಅದೇ ಥರನೇ ಈಗ ಬರೀ ಫಿಂಗರ್ ಪ್ರಿಂಟು, ಫೂಟ್ ಪ್ರಿಂಟು ಇದ್ರೆ ಸಾಲಲ್ಲ, ಇನ್ನೂ ಸ್ವಲ್ಪ ಸೈನ್ಸ್ ಎಲ್ಲ ಡೆವಲಪ್ ಆಗಿರೋದ್ರಿಂದ ಇನ್ನೂ ಬೇರೆ ಬೇರೆ ಗುರುತುಗಳನ್ನು ಇವ್ರು ತಗೊಳ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದರೆ ಈ ಹೊಸ ಒಂದು ಆ್ಯಕ್ಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪೊಲೀಸ್ ಮತ್ತು ಪ್ರಿಸನ್ ಅಥಾರಿಟೀಸು ಅವರು ಸ್ಟೋರ್ ಮತ್ತು ಅನಲೈಸ್ ಮಾಡ್ಬೋದು ಫಿಸಿಕಲ್ ಆ್ಯಂಡ್ ಬಯೋಲಾಜಿಕಲ್ ಸ್ಯಾಂಪಲ್ಸ್. ಅದರಲ್ಲಿ ರೆಟಿನಾ ಇರ್ಬೋದು, ಐರಿಸ್ ಸ್ಕ್ಯಾನ್ ಇರ್ಬೋದು, ಏನೇನಿದೆ ನೋಡ್ರಿ. ಮುಂಚೆ 1920 ಆ್ಯಕ್ಟಲ್ಲಿ ಏನಿತ್ತು, ಫಿಂಗರ್ ಇಂಪ್ರೆಷನ್ನು, ಫೂಟ್ ಪ್ರಿಂಟು, ಅದನ್ನು ಎಲ್ಲರ ಮೇಲೂ ಅಲ್ಲ, ಕೆಲವು ಕೆಟಗರಿ ಆಫ್ ಕನ್ವಿಕ್ಟ್ಸಿಗೆ, ಸರ್ಟೈನ್ ಕನ್ವಿಕ್ಟ್ಸಿಗೆ, ಆಮೇಲೆ ಸರ್ಟೈನ್ ನಾನ್ ಕನ್ವಿಕ್ಟ್ಸಿಗೂ ಕೂಡ ಇವ್ರದ್ದು ಮುಂದೆ ಅವರು ಗಲಾಟೆ ಮಾಡಿದ್ರೆ ಅಂತಂದ್ಬಿಟ್ಟು ಇಷ್ಟು ಇನ್ಫಾರ್ಮೇಷನ್ ತೊಗೊತಿದ್ರು. ಈಗ ನ್ಯೂ ಬಿಲ್ಲಲ್ಲಿ ಅವ್ರದ್ದು ಐರಿಸ್, ದೆನ್ ಸಿಗ್ನೇಚರ್, ರೈಟಿಂಗು, ಬಯೋಲಾಜಿಕಲ್ ಸ್ಯಾಂಪಲ್ಲು ಇವೆಲ್ಲವನ್ನು ತೊಗೊತಿದ್ದಾರೆ. ಅವ್ರಿಗೆ 75 ವರ್ಷ ಆಗೋವರೆಗೂ ಕೂಡ ಇದನ್ನು ಹಿಡ್ಕೊತಿದ್ದಾರೆ. ದೆನ್ ಇದರಲ್ಲಿ ಕೆಲವ್ರನ್ನ ಯಾರನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಅಂದ್ಬಿಟ್ಟು ಮಾಡಿ ಹಿಡಿತಾರಲ್ಲ, ಅವ್ರದ್ದು ಇವೆಲ್ಲ ಇನ್ಫಾರ್ಮೇಷನ್ ತೊಗೊಳ್ರಿ ಅಂತಿದ್ದಾರೆ. ಎಷ್ಟೋ ಬಾರಿ ಏನಾಗುತ್ತೆ, ಈ ಪೊಲಿಟಿಕಲ್ ಗಲಾಟೆ ಟೈಮಲ್ಲಿ ಏನೋ ಒಂದು ರ್ಯಾಲಿ ಹೋಗ್ಬೇಕಾರೆ ಮಾಡ್ಬೇಕಾದ್ರೆ ಇವ್ರನ್ನೆಲ್ಲ ಕೆಲವರು ಅರೆಸ್ಟ್ ಮಾಡಿರ್ತಾರೆ. ಸೊ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನೆಲ್ಲ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿಬಿಡ್ತಾರೆ, ಇವರಿಂದ ಗಲಾಟೆ ಆದರೆ ಯಾಕೆ ಅಂತಂದ್ಬಿಟ್ಟು. ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ ಇವ್ರು ಸ್ಟೋರ್ ಮಾಡ್ತಿದಾರಲ್ಲ ಅಂತಂದ್ಬಿಟ್ಟು. ಅಕಸ್ಮಾತ್ ಅವ್ರು ಕನ್ವಿಕ್ಟ್ ಆಗಿಲ್ಲ, ಅವ್ರದ್ದೇನು ಕ್ರಿಮಿನಲ್ ಏನಂದರೆ ಕ್ರಿಮಿನಲಿಂದ ಅವ್ರದ್ದೇನು ಪ್ರೂವ್ ಆಗಿಲ್ಲ ಅಂತಂದರೆ ಅವ್ರನ್ನೆಲ್ಲ ನಾವು ಡೆಸ್ಟ್ರಾಯ್ ಮಾಡ್ತೀವಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇವೆಲ್ಲ ಡಾಟಾನ ಹಿಡ್ಕೊಂಡಿರುತ್ತೆ ಅಂತಂದ್ಬಿಟ್ಟು ಈ ಬಿಲ್ ಇದ್ದಂಥದ್ದು. ಕ್ರಿಟಿಸಿಸಮ್ ಏನು ಅಂತಂದರೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಎದಕ್ಕೆ ಬೇಕು ನಿಮಗೆ, ದೆನ್ ಪ್ರಿವೆಂಟಿವ್ ಡಿಟೆನ್ಷನಿಂದು ಎದಕ್ಕೆ ಬೇಕು ಅಂದ್ಬಿಟ್ಟು ಎಲ್ಲರೂ ಅಪೋಸ್ ಮಾಡ್ತಿದ್ದಾರೆ. ಅದಕ್ಕೆ IPS ಸಾಹೇಬರು ಏನು ಹೇಳಿದ್ರಂದರೆ, ನೋಡ್ರಿ ಇವೇನಿದಾವಲ್ಲ ಇವಂತೂ ಮುಂಚೆಯಿಂದ ಕಲೆಕ್ಟ್ ಮಾಡ್ತಿದ್ವಾ, ಇವು ಕ್ರಿಮಿನಲ್ ಇಲ್ಲೇನಿದೆ ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ ಆ್ಯಕ್ಟ್, ಅಥವಾ ಮುಂಚೆ ಇತ್ತಲ್ಲ ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ 1920ನಲ್ಲಿ, ಅದರಲ್ಲಿ ಇವೆಲ್ಲವೂ ಕೂಡ ಇರಲಿಲ್ಲ ಅಂದ್ರೂ ಕೂಡ CRPC ಅಂಡರ್ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇವೆಲ್ಲವೂ ನಾವು ಡಾಟಾ ಸ್ಯಾಂಪಲ್ನ ತೊಗೊಬೋದು ಅಂತ ಇತ್ತು. ಸೊ ಆ ಕಾರಣದಿಂದ ನಿಮಗಿದು ಹೊಸ್ದಾಗಿ ಕಂಡ್ರು ಇವ್ರು ಏನು ಮಾಡಿದ್ದಾರೆ ಅಂತಂದರೆ 1920 ಆ್ಯಕ್ಟು ಪ್ಲಸ್ CRPCನ ಕಂಬೈನ್ ಮಾಡಿ ಹೇಳಿದ್ದಾರೆ ಅಷ್ಟೇ. ನೀವು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಇವ್ರು ಏನು ಹೇಳಿದ್ದಾರೆ, ಆರ್ಟಿಕಲ್ 20ನಲ್ಲಿ ನೋ ಡಬಲ್ ಜಿಯೋಪಾರ್ಡಿ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್ನು, ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋಲಾ, ಆರ್ಟಿಕಲ್ 20 ದಟ್ ಈಸ್ ಫಂಡಮೆಂಟಲ್ ರೈಟ್ಸ್. ಅದರಲ್ಲಿ ಆರ್ಟಿಕಲ್ 23ಯಲ್ಲಿ ಏನಂದರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಂದರೆ ನಿನ್ನ ಒಂದು ಕೃತ್ಯಗೆ ನೀನೇ ಸಾಕ್ಷಿ ಆಗಿ ನಿನ್ನನ್ನು ಒಪ್ಸಂಗಿಲ್ಲ ಅಂತಂದ್ಬಿಟ್ಟಿದೆ. ಇದರಲ್ಲಿ ಪ್ರೀವಿಯಸ್ಲಿ ಬಾಂಬೆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ, ಬ್ಲಡ್ ಸ್ಯಾಂಪಲ್ಸ್ ಆಗಲಿ ಅಥವಾ ನೀವು ಸಲೈವ ಆಗಲಿ, ಫಿಂಗರ್ ಪ್ರಿಂಟ್ ಆಗಲಿ ತೊಗೊಬೋದು, ಇದು ಯಾವುದು ಕೂಡ ಸೆಲ್ಫ್ ಇನ್ಕ್ರಿಮಿನೇಷನ್, ಇದನ್ನು ಸೆಲ್ಫ್ ಇನ್ಕ್ರಿಮಿನೇಷನ್ ಆಗಲ್ಲ, ನಿನ್ನೇ ಸಾಕ್ಷಿ ಅಂತ ಅಂದ್ಬಿಟ್ಟಿದ್ದು ಅದ್ರ ಅಂಡರ್ ಬರಲ್ಲ. ಸೊ ಹಾಗಾಗಿ ಇದನ್ನು ತೊಗೊಬೋದು, ಇದು ತೊಗೊಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಅದರ ನೆಕ್ಸ್ಟು ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2010 ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ನೀನು ಅಕಸ್ಮಾತ್ ಏನಾದ್ರೂ ಯಾರ್ದಾದ್ರೂ ಬ್ರೈನ್ ಮಾಪಿಂಗ್ ಮಾಡ್ಬೇಕಂತಂದರೆ, ಓಕೆ, ಅಥವಾ ನೀನು ನಾರ್ಕೋ ಟೆಸ್ಟ್ ಮಾಡಬೇಕಂದ್ರೆ, ಈ ಥರದ್ದೆಲ್ಲ ಟೆಸ್ಟ್ ನೀನು ಮಾಡಬೇಕಂದ್ರೆ ದೆನ್ ನೀನು ಅವಾಗ ಆ ಏನು ಕನ್ವಿಕ್ಟ್ ಇರ್ತಾನಲ್ಲ, ಅವ್ನು ನೀನು ಅರೆಸ್ಟ್ ಮಾಡಿರ್ತೀಯಲ್ಲ, ಅವನದು ಪರ್ಮಿಷನ್ ತೊಗೊಂಡ್ಬಿಟ್ಟು ಮಾಡಬೇಕು. ಅವ್ನು ಪರ್ಮಿಷನ್ ತೊಗೊಂಡಿಲ್ಲಂಗೆ ಮಾಡಿದ್ರೆ ದೆನ್ ಅದು ಆರ್ಟಿಕಲ್ 23 ವೈಲೇಟ್ ಮಾಡ್ದಂಗೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಕೂಡ ನಾರ್ಕೋ ಟೆಸ್ಟ್ ಆಗಲಿ ಅಥವಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಮಾಡ್ತಿಲ್ಲ. ಇದನ್ನೆಲ್ಲದನ್ನು ಜನರಲಾಗೆ ತೊಗೊತಿರೋದು. ಇದನ್ನು ಆಲ್ರೆಡಿ ಸುಪ್ರೀಂ ಕೋರ್ಟ್ ಇದನ್ನು ತೊಗೊಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಎದಕ್ಕೆ ಹೊಡೆದಾಡ್ತಿದ್ದೀರಾ, ಇದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಇವರು. ಈ ಪ್ರಿವೆಂಟಿವ್ ಡಿಟೆನ್ಷನ್ ಇಂದು ಹೌದು, ಇದನ್ನು ಸ್ವಲ್ಪ ಅವರು ಎಲ್ಲರದು ಡಾಟಾ ತೊಗೊಳಂಗಿಲ್ಲ, ಕೆಲವ್ರದ್ದು ಡಾಟಾ ಅವರಿಂದ ತೊಂದರೆ ಆಗುತ್ತೆ ಅಂತ ಅನ್ಸರ್ ಅದನ್ನು ತೊಗೊಬೋದು, ಎಲ್ಲರದು ತೊಗೊಳೋ ಅವಶ್ಯಕತೆ ಇಲ್ಲ, ಇದು ಸ್ವಲ್ಪ ಇದನ್ನು ಡೈಲ್ಯೂಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು IPS ಸಾಹೇಬರು ಹೇಳಿದ್ದಾರೆ. ದೆನ್ ಜೊತೆಗೆ ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ, 75 ವರ್ಷ ಇದೆಯಲ್ಲ, ಆ್ಯಕ್ಚುಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇತ್ತೀಚೆಗೆ 2020 ಕ್ರೈಮ್ ಬಗ್ಗೆ ಒಂದು ರಿಪೋರ್ಟ್ ಬಿಟ್ಟಿದೆ. 2020 ಕ್ರೈಮ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, 60 ವರ್ಷ ಮೇಲ್ಪಟ್ಟವರು ಮಾಡಿರೋವಂಥ ಕ್ರೈಮು ಪರ್ಸೆಂಟೇಜ್ ಎಷ್ಟಂತಂದರೆ 1.5% ಇದೆ ಅಂತೆ. ಸೊ ಹಾಗಾಗಿ 60 ವರ್ಷ ಮೇಲ್ಪಟ್ಟವರು ಅಷ್ಟೆಲ್ಲ ಕ್ರೈಮ್ ಮಾಡೋದಿಲ್ಲ. ಸೊ ಆ ಕಾರಣದಿಂದ ಇದೇನು 60 ವರ್ಷದವರೆಗೂ ನೀವು 75 ವರ್ಷದವರೆಗೂ ಸೇವ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ಅದು ಬರೀ 60 ವರ್ಷದವರೆಗೂ ಸೇವ್ ಮಾಡಿದ್ರೆ ಸಾಕು ಅಂತಂದ್ಬಿಟ್ಟು ಇವರು ಹೇಳ್ತಿದ್ದಾರೆ. ಅಷ್ಟು ನಮಗೆ ಈ ಆರ್ಟಿಕಲ್ ಆಲ್ರೆಡಿ ಆ್ಯಕ್ಟ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದನ್ನು ಪೊಲಿಟಿಕಲ್ ಅವರು
ತಮ್ಮ ರಾಜಕೀಯದ ಒಂದು ಸಿಟ್ಟಿಗೋಸ್ಕರ ಈ ಆರ್ಟಿಕಲ್ನ ಅಥವಾ ಈ ಆ್ಯಕ್ಟನ್ನ ಬಳಸ್ಕೊಂಡು ತಮ್ಮ ಆಪೋಸಿಷನ್ ಅವ್ರದ್ದು ಡಾಟಾ ಎಲ್ಲದನ್ನು ಇವರು ಹಿಡಿದಿಟ್ರೆ ದೆನ್ ಅವಾಗ ನಮ್ಮ ಫಂಡಮೆಂಟಲ್ ರೈಟು, ನಮ್ಮ ಕಾನ್ಸ್ಟಿಟ್ಯೂಷನ್ ಐಡಲ್ಸ್ ಇದೆಲ್ಲದಕ್ಕೂ ಅಪೋಸ್ ಮಾಡ್ದಂಗೆ ಆಗುತ್ತೆ. ನೋಡೋಣ ಇದನ್ನು ಹೆಂಗೆ ಬಳಸ್ಕೊತಾರೆ, ಹೆಂಗೆ ಇದನ್ನು ಆಯುಧವಾಗಿ ಬಳಸ್ಕೊತಾರೆ ರೂಲಿಂಗ್ ಪಾರ್ಟಿಗಳು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಆರ್ಟಿಕಲ್ನ ನಾನು ದ ಹಿಂದೂ 21 ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ TTP ಅಂದರೆ ತಾರೀಖ್ ಎ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಟಾಪಿಕ್ ಅಂಡರ್ ಹಾಕಿದ್ದೀನಿ. ಈ ಆರ್ಟಿಕಲ್ ಬಗ್ಗೆ ನಾವು ಡೀಟೇಲ್ ಡಿಸ್ಕಷನ್ ಮಾಡೋಣ. ಆ್ಯಕ್ಚುಲಿ ಇದು ಚಿಂದಿ ಆರ್ಟಿಕಲ್. ಇದು ಹೆಂಗೆ ಕರ್ಮ ಹೆಂಗೆ ಬಂದು ಒಡೆಯುತ್ತೆ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ಥರ ಆರ್ಟಿಕಲ್ಲು, ಚಿಂದಿ ಆರ್ಟಿಕಲ್, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಯಾಕೆಂದರೆ ಎಷ್ಟು ಮಜಾ ಬಂತಂದರೆ ಈ ಆರ್ಟಿಕಲ್ ಓದಬೇಕಾದ್ರೆ, ಈಗ ಆ್ಯಕ್ಚುಲಿ ನೋಡ್ರಿ, ಇಲ್ಲಿ ಪಾಕಿಸ್ತಾನ್ ಗೌರ್ಮೆಂಟ್ ಇದೆ. ಈ ಪಾಕಿಸ್ತಾನ್ ಗೌರ್ಮೆಂಟ್ ಏನು ಮಾಡ್ತಿದೆ, ಅಫ್ಘಾನಿಸ್ತಾನ ಅಂತೂ ನಮಗೆ ಗೊತ್ತಿದೆ, ಮುಂಚೆಯಿಂದನೂ ಅಫ್ಘಾನಿಸ್ತಾನಲ್ಲಿ ವಾರು, ಗಲಾಟೆ, ಜಗಳ. ಅದರಲ್ಲಿ ಒಂದು ಕಡೆ ರಷ್ಯಾ, ಒಂದು ಕಡೆ USA ಇಬ್ಬರು ತಮ್ಮ ಒಂದು ಪವರ್ನ ಇಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫೈಟ್ ಮಾಡ್ತಾನೆ ಇದ್ದಾರೆ. ಪಾಕಿಸ್ತಾನ ಏನಂದರೆ ಪಕ್ಕದಲ್ಲಿರುವಂಥ ದೇಶ, ಅಫ್ಘಾನಿಸ್ತಾನಿಗೆ ಹೆಲ್ಪ್ ಮಾಡಬೇಕೋ ಬೇಡೋ, ಎಲ್ಲಿ ಇಂಡಿಯಾ ತನ್ನ ಇನ್ಫ್ಲುಯೆನ್ಸನ್ನು ಅಫ್ಘಾನಿಸ್ತಾನಲ್ಲಿ ಎಸ್ಟಾಬ್ಲಿಷ್ ಮಾಡಿಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಇವ್ರೇನು ಮಾಡ್ತಿದ್ದಾರೆ, ಪಾಕಿಸ್ತಾನದವರು ಅಫ್ಘಾನಿಸ್ತಾನಲ್ಲಿ ಇರುವಂತಹ ತಾಲಿಬನ್ನಿಗೆ ಕುಮ್ಮತ್ ಕೊಟ್ಬಿಟ್ಟು ಅಫ್ಘಾನಿಸ್ತಾನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಬರೋದಕ್ಕೆ ಬಿಡ್ಲಿಲ್ಲಂಗೆ ಇವ್ರು ಮಾಡಿ ತಾಲಿಬಾನಿಗೆ ಎಲ್ಲ ಬಂದೂಕು ದುಡ್ಡು ಎಲ್ಲ ಕೊಟ್ಬಿಟ್ಟು ಫುಲ್ ಹ್ಯಾಪಿ ಆಗಿದ್ದಾರೆ. ಅಫ್ಘಾನಿಸ್ತಾನಲ್ಲಿ ಫುಲ್ ಗಲಾಟೆ ನಡೆದಷ್ಟು ಪಾಕಿಸ್ತಾನಿಗೆ ಫುಲ್ ಖುಷಿ. ಸೊ ಈ ಥರ ಖುಷಿ ಮಾಡ್ಕೊಂಡಿತ್ತು. ಈಗ ಆ್ಯಕ್ಚುಲಿ ಏನಾಗಿದೆ ಅಂದರೆ, ತಾಲಿಬಾನ್ ಗೌರ್ಮೆಂಟೇ ಬಂದ್ಬಿಟ್ಟಿದೆ. ಈ ತಾಲಿಬಾನವರೇ ಗೌರ್ಮೆಂಟ್ ಮಾಡಿದ್ದಾರೆ. ಈ ತಾಲಿಬಾನ್ ಗೌರ್ಮೆಂಟ್ ಏನು ಮಾಡಿದಾರಲ್ಲ, ಇದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನಲ್ಲಿ ತಾಲಿಬಾನನ್ನ ಮಟ್ಟ ಹಾಕ್ಬೇಕಂತಂದ್ಬಿಟ್ಟು US ವಾರ್ ಆನ್ ಟೆರರ್ ಅಂತಂದ್ಬಿಟ್ಟು ಇಲ್ಲಿ ಮಾಡ್ತಿದ್ರು. ಈ ಥರ ಮಾಡಬೇಕಾದ್ರೆ ಈ ತಾಲಿಬಾನ್ಗಳಿಗೆ ಒಂದು ಶೆಲ್ಟರ್ ಕೊಟ್ಟಂಥದ್ದೇ ಪಾಕಿಸ್ತಾನ ಏನು ಮಾಡ್ತು, ಈ ತಾಲಿಬಾನ್ಗಳನ್ನೆಲ್ಲ ಪಾಕಿಸ್ತಾನದಲ್ಲಿ ಅವರು ಸೇಫ್ ಗಾರ್ಡ್ ಮಾಡ್ತಿದ್ರು. ಪಾಕಿಸ್ತಾನದಲ್ಲಿ ಯಾರು ಸೇಫ್ ಗಾರ್ಡ್ ಮಾಡ್ತಿದ್ರು ಅಂದರೆ, ಪಾಕಿಸ್ತಾನಲ್ಲೂ ಒಂದು ತಾಲಿಬಾನ್ ಗ್ರೂಪ್ ಇತ್ತು. ಓಕೆ, ಆ ತಾಲಿಬಾನ್ ಗ್ರೂಪು ಈ ಅಫ್ಘಾನಿಸ್ತಾನ್ ತಾಲಿಬಾನ್ ಇದಾರಲ್ಲ, ಅವರಿಗೆ ಪಾಕಿಸ್ತಾನದಲ್ಲಿ ಹುಷಾರಾಗಿ ಅವ್ರನ್ನ ಕಾಪಾಡ್ತಿದ್ರು. ಪಾಕಿಸ್ತಾನ ನಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ಈ ಕಡೆ US ಇಂದ ದುಡ್ಡು ಇಸ್ಕೊಂತಿತ್ತು. ನಾವು ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತೀವಿ, ತಾಲಿಬಾನ್ ಹಿಂಗೆ ಹೊಡಿತೀವಿ ಅಂತಂದ್ಬಿಟ್ಟು ಹೇಳ್ತೀವಿ ಅಂತ. ಅದ್ರ ಜೊತೆಗೆ ದುಡ್ಡು ಇಸ್ಕೊಂಡು ಮಜಾ ಮಾಡ್ತಿತ್ತು. ಈ ಥರ ದುಡ್ಡು ಇಸ್ಕೊಂಡು ಮಜಾ ಮಾಡಬೇಕಾದ್ರೆ US ಒಂದ್ಸಿ ಸಿಟ್ಟು ಬಂದ್ಬಿಟ್ಟು ಪಾಕಿಸ್ತಾನಿಗೆ ಫಂಡಿಂಗ್ ಕಟ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳಿದ್ಮೇಲೆ ಪಾಕಿಸ್ತಾನ ಎದಕ್ಕೆ ಬೇಕಪ್ಪ, US ಇನ್ ಪ್ರೆಷರ್ ಬೇಡ ಅಂತ ಅಂದ್ಬಿಟ್ಟು ಪಾಕಿಸ್ತಾನ ಈ ತಾಲಿಬಾನಿಂದು ಎಲ್ಲ ಪ್ಲೇಸಸ್ಗಳು ಇವನ್ನೆಲ್ಲ ಬಿಟ್ಕೊಟ್ಬಿಡ್ತು ಇಂಟೆಲಿಜೆನ್ಸಲ್ಲಿ. ಅಂಥ ಟೈಮಲ್ಲಿ ಪಾಕಿಸ್ತಾನದಲ್ಲೇ ಇತ್ತಲ್ಲ ತಾಲಿಬಾನು, ಅದನ್ನು ನಾವು TTP ಅಂತ ಕರಿತೀವಿ, ತಾರೀಖ್ ಎ ತಾಲಿಬಾನ್ ಪಾಕಿಸ್ತಾನ್ ಅಂತ. ಇವ್ರಿಗೆ ಸಿಟ್ಟು ಬಂತು, ನಮ್ಮ ತಾಲಿಬಾನ್ ಅವ್ರನ್ನೆಲ್ಲ ಇವತ್ತು ಬಿಟ್ಕೊಡ್ತಲ್ಲ ಅಂತಂದ್ಬಿಟ್ಟು ಇವರು ಪಾಕಿಸ್ತಾನಿಗೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಗೌರ್ಮೆಂಟೇ ಬಂದಿದೆ. ಈ ತಾಲಿಬಾನ್ ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ, ಇವರಿಗೆ TTP ಏನು ತಾರೀಖ್ ಎ ತಾಲಿಬಾನ್ ಪಾಕಿಸ್ತಾನ್ ಇದೆಯಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ತಾರೀಖ್ ಎ ತಾಲಿಬಾನ್ ಪಾಕಿಸ್ತಾನಿಂದು ಗೋಲ್ ಏನಂತಂದರೆ, ಅಣ್ಣ ನೀವೆಂಗೆ ನೀವು ತಾಲಿಬಾನ್ ಗೌರ್ಮೆಂಟ್ ಅಂತ ಅಫ್ಘಾನಿಸ್ತಾನಲ್ಲಿ ಮಾಡಿದ್ರಲ್ಲ, ಅದೇ ಥರ ನಾವು ಕೂಡ ಪಾಕಿಸ್ತಾನ್ ಗೌರ್ಮೆಂಟಿಗೆ ಅಟ್ಯಾಕ್ ಮಾಡಿಬಿಟ್ಟು ನಾವು ಇಲ್ಲಿ TTP ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ಮಾಡ್ತೀವಣ್ಣ ಅಂತಂದ್ಬಿಟ್ಟು ನಿಮ್ಮ ಆಶೀರ್ವಾದ ಬೇಕಣ್ಣ ಅಂತ ಇವ್ರ ಆಶೀರ್ವಾದ ತೊಗೊತಿದ್ದಾರೆ. ಈಗ ಪಾಕಿಸ್ತಾನಿನ ಸ್ಥಿತಿ ಹೆಂಗಿದೆ ಅಂದರೆ, ಅವರೇ ಬೆಳೆಸಿದ್ದು ನೀನೇ ಸಾಕಿದ ಗಿಣಿ ಅನ್ನೋ ಸ್ಥಿತಿಗೆ ಇವ್ರು ಬಂದು ನಿಂತಿದ್ದಾರೆ ಈಗ. ಜೊತೆಗೆ ಪಾಕಿಸ್ತಾನ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಇವ್ರ ಮೇಲೆ ಏನಾರ ಅಟ್ಯಾಕ್ ಮಾಡೋಕ್ಕೆ ಹೋದರೆ ನಾವು ತಾಲಿಬಾನು ನಿಮಗೆ ಅಟ್ಯಾಕ್ ಮಾಡ್ತೀವಿ ಅಂತಂದ್ಬಿಟ್ಟು ಉಲ್ಟಾ ಹೊಡಿತಿದ್ದಾರೆ. ಅಂದರೆ ಇವರು ಪಾಕಿಸ್ತಾನ ಅಂದ್ಕೊಂಡಿದ್ರು ತಾಲಿಬಾನ್ ನಾವು ಸಾಕಿದ ನಾಯಿಗಳು ನಾವು ಹೇಳ್ದಂಗೆ ಕೇಳ್ತಾರೆ ಅಂತ ಪಾಕಿಸ್ತಾನ ಅಂದ್ಕೊಂಡಿದ್ರು. ಬಟ್ ತಾಲಿಬಾನ್ ಹೇಳ್ತಿದ್ದಾರೆ, ಯಾವಾಗಲೂ ನಿಮ್ಮ ಅಡಿಯಾಳಾಗಿರಲ್ಲ, ನಮ್ಮ ದೇಶ ನಾವು ರೂಲ್ ಮಾಡ್ಕೊತೀವಿ. ಅರ್ಥ ಆಗ್ತಿದೆಯಾ? ನಾವಿಲ್ಲಿ ಅಫ್ಘಾನಿಸ್ತಾನ್ ಗೌರ್ಮೆಂಟಲ್ಲಿ ಈ ಗೌರ್ಮೆಂಟ್ ಬಂತಂದರೆ ಅವರು ಕೋರ್ ಶರಿಯಾ ಲಾ ಅಪ್ಲೈ ಮಾಡಲ್ಲ, ವುಮೆನ್ನಿಗೆ ಎಜುಕೇಷನ್ ಅದು ಇದು ಅಂತ ಎಲ್ಲ ಲಿಬ್ರಲಾಗಿ ಕೊಟ್ಬಿಡ್ತಾರೆ. ಹಾಗಾಗಿ ಶರಿಯಾ ಲಾ ಮೇಲೆ ಮಾಡ್ಬೇಕಂತಂದ್ಬಿಟ್ಟು ನಾವಿಲ್ಲಿ ಡಿಸೈಡ್ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ನೀವು ಪಾಕಿಸ್ತಾನದವ್ರು ಮಾಡ್ತಿರೋದು ಅದೇ. ಹಾಗಾಗಿ ನಮ್ಮ TTP ನಮ್ಮ ತಮ್ಮಂದಿರು ಇವರು ಕೂಡ ಶರಿಯಾ ಲಾ ಬೇಸಿಸ್ ಮೇಲೆ ಇಲ್ಲಿ ಮಾಡ್ತೀವಿ, ಪಾಕಿಸ್ತಾನದಲ್ಲಿ ಸೆಟಪ್ ಮಾಡ್ತೀವಿ ಅಂತಂದರೆ ನಾವ್ಯಾಕೆ ಬೇಡ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗೆ ಇಲ್ಲಿ ಪಾಕಿಸ್ತಾನ ಮಾಡಿದಂಥದ್ದು ವಾಪಸ್ ಕರ್ಮ ಅವ್ರಿಗೆ ಬಂದಿಲ್ಲಿ ಬಿತ್ತು. ನಿಮಗೆ ಇಷ್ಟು ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಂದರೆ ಈಗ ಈ ಆರ್ಟಿಕಲ್ ನಾವು ಆರಾಮಾಗಿ ತಿಳ್ಕೊಬೋದು. ನೋಡೋಣ ಬನ್ನಿ ಏನಂತ. ಏನು ಹೇಳ್ತಿದೆ, ತಾಲಿಬಾನ್ ಕಾಬೂಲ್ನ ಕ್ಯಾಪ್ಚರ್ ಮಾಡಿದಾಗ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನು ಭಾರಿ ಖುಷಿ ಆಗ್ಬಿಡ್ತು, ಓ ಸೂಪರ್ ಅಂತಂದ್ಬಿಟ್ಟು. ಆದರೆ ಇತ್ತೀಚೆಗೆ ತಾರೀಖ್ ಎ ತಾಲಿಬಾನ್ ಇವರೇ ಇಲ್ಲಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದರು. ಯಾಕಂತಂದರೆ ಇವರು ಅಮೆರಿಕ ಇದ್ದಾಗ ಪಾಕಿಸ್ತಾನ್ ಡ್ಯುಯಲ್ ಅಪ್ರೋಚ್ ಮಾಡಿತ್ತು. ಏನಂದರೆ ಅಫ್ಘಾನಿಸ್ತಾನದಲ್ಲಿರುವಂಥ ತಾಲಿಬಾನಿಗೆ ಸಪೋರ್ಟ್ ಮಾಡೋದು, ಪಾಕಿಸ್ತಾನದಲ್ಲಿರುವಂಥ ತಾಲಿಬಾನಿಗೆ ಹೊಡೆದಾಕೋದು. ಸೊ ಈ ಥರ ಮಾಡ್ತಿತ್ತು. ದೆನ್ ಫೈನಲಿ ಏನಾಯ್ತಂತಂದರೆ, ಈ ಕಡೆನೂ ತಾಲಿಬಾನು ಇವರಿಬ್ಬರು ಐಡಿಯಾಲಜಿಕಲ್ ಬ್ರದರ್ಸೇ.
ಇಬ್ರು ದಿಯೋಬಂದಿ ಇಸ್ಲಾಮಿಂದ ಬಂದಂತವ್ರೆ, ಇಬ್ರಿಗೂ ಸಿಮಿಲರ್ ಆಬ್ಜೆಕ್ಟಿವ್ ಇದೆ, ಶರಿಯಾ ಲಾ ಮೇಲೆ ದೇಶ ಆಳ್ಬೇಕಂತ ಅಂದ್ಬಿಟ್ಟು, ಬಟ್ ಬೇರೆ ಬೇರೆ ಜಿಯೋಗ್ರಫಿ ಅಷ್ಟೇ. ಒಬ್ರು ಪಾಕಿಸ್ತಾನದಲ್ಲಿದ್ದಾರೆ, ಒಬ್ರು ಅಫ್ಘಾನಿಸ್ತಾನದಲ್ಲಿದ್ದಾರೆ. ಓಕೆ, ಸೊ ಹಾಗಾಗಿ ಇವರು ಜಿಯೋ ಪೊಲಿಟಿಕಲ್ ರೀಸನ್ಸಿಗೋಸ್ಕರ ಇವ್ರು ಇಲ್ಲಿ ಗೂಳಿಗೆ ಬಾಲ ಕಚ್ಚಿಬಿಟ್ರು ಪಾಕಿಸ್ತಾನದವ್ರು, ಅಫ್ಘಾನಿಸ್ತಾನದಲ್ಲಿ ಹೋಗಿ ನೀನು ಗುಮ್ಮು ಅಂತ ಅಂದ್ಬಿಟ್ಟು. ಈಗ ಆ ಗೂಳಿ ವಾಪಸ್ ಬಂದು ಇವ್ರಿಗೆ ಗುಮ್ತಿದೆ. ಸೊ ಆ ಕಾರಣದಿಂದ ದೇ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿರ್ ನೋಡ್ರಿ, ದ ತಾಲಿಬಾನ್ ನಾಟ್ ರೆಡಿ ಟು ಡಿಸೋನ್ ಟಿ ಟಿ ಪಿನ ಮಟ್ಟ ಹಾಕೋದಕ್ಕೆ ನಾವು ಬಿಡಲ್ಲ. ಆ್ಯಂಡ್ ದೇ ಹ್ಯಾವ್ ಮೇಡ್ ಇಟ್ ಕ್ಲಿಯರ್ ದಟ್ ದೇ ವುಡ್ ನಾಟ್ ರಿಮೇನ್ ಎ ಪಾಕಿಸ್ತಾನ್ ಪ್ರಾಕ್ಸಿ ಫಾರ್ ಎವರ್. ಹಾಗಾಗಿ ನೀವು ಈಗ ಮತ್ತೆ ನಮಗೇನು ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಬರಬೇಡ್ರಿ, ಇಲ್ಲಿ ನಾವು ಹೆಂಗೆ ಇಲ್ಲಿ ಗೌರ್ಮೆಂಟ್ ಸ್ಥಾಪನೆ ಮಾಡಿದ್ವು ಹಂಗೆ ಇವರು ಕೂಡ ಇಲ್ಲಿ ಮಾಡ್ತಾರೆ ಅನ್ನೋ ಒಂದು ಸ್ಥಿತಿ ಈಗ ಬಂದು ನಿಂತಿದೆ. ಪಾಕಿಸ್ತಾನ್ ಫುಲ್ ಈಗ ಗಾಬರಿ. ಈ ಆರ್ಟಿಕಲ್ನ ನಾನು ದ ಹಿಂದೂ 21 ಏಪ್ರಿಲ್ ಎಕೋಲಜಿ ಅಂಡರ್ ಕೆ ರೈಲ್ ಅಥವಾ ಸಿಲ್ವರ್ ಲೈನ್ ಪ್ರಾಜೆಕ್ಟ್ ಅಂದ್ರೆ ಅಂಡರ್ ನಾನು ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಲ್ವರ್ ಲೈನ್ ಪ್ರಾಜೆಕ್ಟ್ ಏನು ಅಂದರೆ, ಕೇರಳದಲ್ಲಿ ಕಾಸರಗೋಡಿಂದ ಹಿಡಿದುಬಿಟ್ಟು ತಿರುವನಂತಪುರಮಿಗೆ ಒಂದು ಸಿಲ್ವರ್ ಲೈನ್ ಇದನ್ನು ಆಗ್ತಾ ಇದ್ದಾರೆ. ಯಾಕಪ್ಪ ನೀವು ಇಲ್ಲಿ ಆಗ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ಆ್ಯಕ್ಚುಲಿ ಈ ಏನು ಟೆರೈನ್ ಇದೆಯಲ್ಲ, ಈ ಟೆರೈನಲ್ಲಿ ರೈಲ್ವೆ ಲೈನ್ ಆಲ್ರೆಡಿ ಇದೆಯಲ್ಲ, ಇವೆಲ್ಲ ತುಂಬ ಕರ್ವು ಬೆಂಡು ಎಲ್ಲ ಇದೆ. ಸೊ ಈ ಥರ ಎಲ್ಲ ಕರ್ವು ಬೆಂಡು ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ತುಂಬ ಲಾಂಗ್ ಡಿಸ್ಟೆನ್ಸ್ ಅಂತೂ ಸೇಮ್ 220, ಬಟ್ ಲಾಂಗ್ ಟೈಮ್ ತೊಗೊಳೋಕ್ಕೆ ತೊಗೊಳುತ್ತೆ. ಆ್ಯಾವ್ರೇಜ್ ಸ್ಪೀಡ್ ಆಫ್ ದಿ ಟ್ರೈನು 45 km/h ಇದೆ. ಸೊ ಆ ಕಾರಣದಿಂದ ಒಂದು 200 km/h ಸ್ಪೀಡಲ್ಲಿ ನಾವು ಟ್ರೈನನ್ನು ಕಳಿಸ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಮೂಮೆಂಟ್ ನಾವು ಫಾಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸಿಲ್ವರ್ ಲೈನ್ ಕಾರಿಡಾರ್ ಆಗ್ತಿದ್ದೀವಿ. ಇದಕ್ಕೆ ಕೆ ರೈಲ್ ಅಂತ ಅಂದ್ಬಿಟ್ಟು ನಾವು ಒಂದು ಮಾಡ್ಕೊಂಡಿದ್ದೀವಿ. ಇದು ಕೇರಳ ಗೌರ್ಮೆಂಟು ಮತ್ತು ಯೂನಿಯನ್ ರೈಲ್ವೆ ಇದು ಎರಡು ಸೇರ್ಕೊಂಡ್ಬಿಟ್ಟು ನಾವು ಕೆ ರೈಲ್ ಮಾಡ್ತಿದ್ದೀವಿ. ಇದನ್ನು ನಾವು ಮಾಡ್ತೀವಿ, ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರು. ಆಬ್ವಿಯಸ್ಲಿ ಎಲ್ಲ ಎನ್ವಿರಾನ್ಮೆಂಟಲಿಸ್ಟು ಇವರು ಬೈತಿದ್ದಾರೆ. ಯಾಕೆ ಬೈತಿದ್ದಾರೆ ಅಂದರೆ, ನೀ ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗ್ತೀಯಲ್ಲ, ತುಂಬ ಹೈ ಕಾಸ್ಟ್ ಆಗುತ್ತಿದ್ದು, ಜೊತೆಗೆ ಎನ್ವಿರಾನ್ಮೆಂಟಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಸೊ ಆ ಕಾರಣದಿಂದ ಇದನ್ನು ಬೇಡ ಅಂತ ಅಂದ್ಬಿಟ್ಟು ಅಪೋಸ್ ಮಾಡ್ತಿದ್ದಾರೆ. ಈಗ ಅದಕ್ಕೋಸ್ಕರ ಕೆಲವರು ಸೈಂಟಿಫಿಕ್ ಥಿಂಕ್ ಮಾಡೋರು, ಬುದ್ಧಿಜೀವಿಗಳು ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ಯಾಕೆ ಈ ಟ್ರೈನ್ ಇದೆಯಲ್ಲ ಟಿಲ್ಟೆಡ್ ಟ್ರೈನನ್ನು, ನೀವು ಟಿಲ್ಟಿಂಗ್ ಟ್ರೈನ್ಸನ್ನು ಯಾಕೆ ನೀವು ನೋಡಬಾರ್ದು ಅಂತಲೇ ಹೇಳ್ತಿದ್ದಾರೆ. ಟಿಲ್ಟಿಂಗ್ ಟ್ರೈನ್ಸ ಏನದು, ಎದಕ್ಕೆ ಬೇಕು ಅಂತಂದರೆ, ಆ್ಯಕ್ಚುಲಿ ಈಗ ನೀವು ಇಲ್ಲಿ ಹೊಸದಾಗ್ತಿರೋದು ಯಾಕಪ್ಪ, ಸ್ಪೀಡ್ ನಿಮಗೆ ಕಮ್ಮಿ ಇದೆ ಅನ್ನೋ ಕಾರಣಕ್ಕೋಸ್ಕರ ತಾನೆ. ಸ್ಪೀಡ್ ಯಾಕಪ್ಪ ಕಮ್ಮಿ ಆಗ್ತಿದೆ, ತುಂಬ ಕರ್ವ್ಸ್ ಇದೆ ಅಂತ ತಾನೆ ಟ್ರ್ಯಾಕು. ಸೊ ಆ ಕಾರಣದಿಂದ ಕರ್ವಲ್ಲೂ ಸ್ಪೀಡಾಗಿ ಹೋಗ್ಬೇಕಂತಂದರೆ ಟಿಲ್ಟಿಂಗ್ ಟ್ರೈನ್ಸ್ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಸೊ ಈ ಟಿಲ್ಟಿಂಗ್ ಟ್ರೈನ್ಸ್ ಹಾಕಿದ್ರೆ ಕರ್ವಲ್ಲೂ ಸ್ಪೀಡಾಗಿ ಹೋಗ್ತವೆ. ಹೆಂಗೆ ಬೈಕ್ಗಳು ಕರ್ವಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಬಗ್ಗಿ ಟಿಲ್ಟ್ ಆಗುತ್ತಲ್ಲ, ಆ ಥರ ಟಿಲ್ಟಿಂಗ್ ಟ್ರೈನ್ಸ್ ಅಂತಿದೆ. ಇದನ್ನು ಇಂಪ್ಲಿಮೆಂಟ್ ಮಾಡಿ, ಅದ್ರ ಬದಲು ನೀವು ಟೋಟಲ್ ಇಲ್ಲಿರುವಂತಹ ಎಲ್ಲ ಒಂದು ಎನ್ವಿರಾನ್ಮೆಂಟನ್ನು ಹಾಳು ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಿರುವಂಥ ಆರ್ಟಿಕಲ್ ಇದು.